ಓಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ತತೋ ಜಯಮುದೀರಯೇ. ಓಂ ಶಾಂತಿ ಶಾಂತಿ ಶಾಂತಿ. ನಾವು మహాభారతದ కన్నడ అర్థమవుతుందా? అయ్యో, మహాభారತದ ಆದಿ ಪರ್ವದಲ್ಲಿ 3ನೇ ಅಧ್ಯಾಯ ಪೌಷ್ಯ ಪರ್ವತ ಮೊನ್ನೆ ನಾವು ಸ್ಟಾರ್ಟ್ ಮಾಡಿದ್ವಿ. ಇದರಲ್ಲಿ ಮುಖ್ಯವಾಗಿ ಜನ್ಮೇಜಯನಿಗೆ ಶರಮೆಯ ಶಾಪ, ಮತ್ತು ಜನ್ಮೇಜಯನು ಸೋಮಶ್ರವನನ್ನು ಪುರೋಹಿತನನ್ನಾಗಿ ಆರಿಸಿಕೊಳ್ಳೋದು, ಮತ್ತು ಅರುಣಿ, ಉಪಮನ್ಯು, ವೇದಾಂತ ಮತ್ತು ಉತ್ತಂಕ ಇವರು 4 ಜನರ ಗುರುಭಕ್ತಿ, ಇವರೆಷ್ಟು ಶ್ರೇಷ್ಠ ಗುರುಭಕ್ತಿ ಇರುತ್ತೆ ಅಂತ ಸ್ಟೋರಿ ಬರುತ್ತೆ. ಆ 4 ಜನರಲ್ಲಿ ಉತ್ತಂಕನು ಸರ್ಪಯಾಗ ಮಾಡಲು ಜನ್ಮೇಜಯನನ್ನು ಪ್ರೋತ್ಸಾಹಿಸಿದ್ದು. ಇದು ಸ್ವಲ್ಪ ಉತ್ತಂಕ ಅನ್ನೋ ಹೆಸರು ಸ್ವಲ್ಪ ನೆನಪಿಟ್ಕೋಬೇಕು. ಇವನೇ ಜನ್ಮೇಜಯನನ್ನು ಸರ್ಪಯಾಗ ಮಾಡಬೇಕಂತ ಪ್ರೇರಣೆ ಮಾಡಿರ್ತಾನೆ. ನಿನ್ನೆ ನಾವು ಇಷ್ಟು ತಿಳ್ಕೊಂಡ್ವಿ. ಜನ್ಮೇಜಯನಿಗೆ 3 ಜನ ತಮ್ಮಂದಿರಿರ್ತಾರೆ. ಶ್ರುತಸೇನ, ಉಗ್ರಸೇನ, ಭೀಮಸೇನ ಅಂತ 3 ಜನ ತಮ್ಮಂದಿರಿರ್ತಾರೆ. ಮತ್ತು ಜನ್ಮೇಜಯ 3 ತಮ್ಮಂದಿರ ಜೊತೆ ಕೂತು ಯಾಗ ಮಾಡ್ತಿರೋವಾಗ ಒಂದು ನಾಯಿ ಮರಿ ಬರುತ್ತೆ. ಆ ನಾಯಿ ಮರಿಯನ್ನು ತಗೊಂಡು ಹೊಡಿತಾರೆ ಇವರು. ಅದು ಹೋಗಿ ಕೊಯ್ಯ ಮೊಯ್ಯ ಅಂದ್ಕೊಂಡು ಅವ್ರ ತಾಯಿ ಹತ್ರ ಹೋಗಿ ಕಂಪ್ಲೇಂಟ್ ಹೇಳುತ್ತೆ, ನಾನು ಸುಮ್ಮನೆ ಹೊಡೆದ್ರು ಅಂತ. ತಾಯಿ ಅನ್ನೋದು ಇಲ್ಲ, ನೀನೇನೋ ಮಾಡಿರ್ತೀಯ ಚೇಷ್ಟೆ, ಅದಕ್ಕೆ ಹೊಡೆದಿರ್ತಾರೆ ಅಂತ. ಇಲ್ಲ, ನಾನು ತುಪ್ಪನ ನೆಕ್ಕೋದಕ್ಕೆ ಹೋಗಿಲ್ಲ, ಸುಮ್ಮನೆ ನಾನು ದೂರದಿಂದ ನೋಡೋಕ್ಕಂತ ಹೋಗಿದ್ದೆ ಅಷ್ಟೇ, ಅಷ್ಟು ಮಾತ್ರಕ್ಕೆ ಹೊಡೆದು ಬಿಟ್ಟರು ಅಂತ. ಮತ್ತು ತಾಯಿ ಏನು ಸರಮೆಯ ಅಂತ ಹೆಸರುತ್ತೆ, ಆ ತಾಯಿ ನಾಯಿ ಬಂದು ಯಾಕೆ ಜನ್ಮೇಜಯನಿಗೆ ಹೇಳುತ್ತೆ, ಯಾಕೆ ನನ್ನ ಮರಿಯನ್ನು ಹೊಡೆದ್ರು ಅಂತ. ಅದಕ್ಕೇನು ನಾಯಿಗೇನು ಸಮಾಧಾನ ಕೊಡೋದು ಅನ್ನೊಂದು ಗರ್ವನೇ ಇತ್ತು. ಅದಕ್ಕೆ ಗಮನ ಕೊಡಿದ್ರೆ ಅವ್ರ ಕೆಲಸ ಮಾಡ್ಕೊತಾ ಇದ್ದರೆ ಅದಕ್ಕೆ ಕೋಪ ಬಂದುಬಿಟ್ಟು ಇವರು ತಪ್ಪನ್ನು ಮಾಡಿ ಕೂಡ ಒಂಚೂರು ಪಶ್ಚಾತ್ತಾಪ ಕೂಡ ಪಡ್ತಾಯಿಲ್ಲ ಅಂದ್ಬಿಟ್ಟಿದ್ದನ್ನು ಹೋಗಿ ನಿಮಗೆ ದೊಡ್ಡದೊಂದು ಆತಂಕ ಬರುತ್ತೆ ಅಂದ್ಬಿಟ್ಟು ಶಾಪ ಇಟ್ಟಿರ್ತಾಳೆ. ಹತ್ತಿರದಲ್ಲೇ ಒಂದು ವಿಪತ್ತಿ ಬರುತ್ತೆ, ಆಶ್ಚರ್ಯಜನಕವಾಗಿ ನಿಮಗೆ ವಿಪತ್ತಿ ಬರುತ್ತೆ ಅಂತ ಶಾಪ ಇಟ್ಬಿಡುತ್ತೆ. ಶಾಪ ಇಟ್ಬಿಟ್ಮೇಲೆ ಜನ್ಮೇಜಯನಿಗೆ ಅಯ್ಯೋ ದೊಡ್ಡ ತಪ್ಪು ಮಾಡಿಬಿಟ್ವಲ್ಲ, ಅದನ್ನು ಸ್ವಲ್ಪ ಮಾತಾಡ್ಸಿದ್ರೆಗೆಲ್ಲ ಸ್ವಲ್ಪ ಕಾಂಪ್ರಮೈಸಿಗೆ ಬರ್ಬೋದಾಗಿತ್ತು. ಮತ್ತು ಇನ್ನೇನು ಮಾಡೋದು, ಶಾಪ ಹಾಕಿದ ಮೇಲೆ ವಾಪಸ್ ತಗೊಳ್ಳೋದಕ್ಕಾಗೋದಿಲ್ಲ. ಸರಿ, ಮತ್ತು ಆ ಶಾಪ ವಿಮೋಚನೆಗಾಗಿ ಹುಡುಕ್ತಾ ಇರ್ತಾನೆ. ಫಸ್ಟು ಹಸ್ತಿನಾಪುರಕ್ಕೆ ಹೋಗ್ತಾನೆ. ಅಲ್ಲಿ ಸರಿಯಾದವ್ರು ಯಾರೂ ಸಿಗೋದಿಲ್ಲ. ಹಾಕಿರೋ ಶಾಪ ವಾಪಸ್ ತೆಕ್ಕೊಳ್ಳೋವಂಥವ್ರು. ಮತ್ತು ಒಂದು ಸತಿ ಕಾಡಲ್ಲಿ ಬೇಟೆ ಆಡ್ತಾಯಿರ್ತಾನೆ. ಬೇಟೆ ಆಡ್ತಾಯಿದ್ರೆ ಅಲ್ಲೊಂದು ಆಶ್ರಮ ಕಾಣಿಸುತ್ತೆ ತುಂಬ ಮನೋಹರವಾಗಿ. ಆ ಆಶ್ರಮದಲ್ಲಿ ಸುಪ್ರಸಿದ್ಧನಾದ ಶ್ರುತಶ್ರವಣ ಎಂಬ ಮಹರ್ಷಿ ಇರ್ತಾನೆ. ಆ ಶ್ರುತಶ್ರವಣ ಮಹರ್ಷಿಯನ್ನು ಹತ್ರ ಹೋಗ್ಬಿಟ್ಟಿದ್ದನು. ಅವ್ರ ಪುತ್ರನ ಹೆಸರು ಸೋಮಶ್ರವ ಅಂತಿರುತ್ತೆ. ಆ ಪುತ್ರನ ಬಗ್ಗೆ ಹೇಳಿರ್ತಾನೆ. ಅವನಾದ್ರಾಗನ ತುಂಬ ತಪಸ್ವಿ ಆಗಿದ್ದಾನೆ, ಅವನು ನಿನ್ನ ಶಾಪ ವಿಮೋಚನೆ ಮಾಡ್ಬೋದು ಅಂದ್ಬಿಟ್ಟು, ಏನಾದರೂ ಪರಿಹಾರ ಕಂಡಿಡ್ಬೋದು ಅಂತ. ಸರಿ ಅಂದ್ಬಿಟ್ಟಿದ್ದನು. ಫಸ್ಟು ಅವ್ರ ತಂದೆನೋ ಕೇಳ್ತಾನೆ ಶ್ರುತಶ್ರವಣನ, ನಿಮ್ಮ ಈ ಥರ ನನಗೆ ಶಾಪ ಬಂದಿದೆ, ಅದರಿಂದ ನಾನು ವಿಮೋಚನೆ ಮಾಡಬೇಕು, ಅದಕ್ಕೆ ನಿಮ್ಮ ಮಗನನ್ನು ನಾವು ಪುರೋಹಿತನಾಗಿ ಇಟ್ಕೋಬೇಕಂತ ಇದ್ದೀನಿ ಅಂದರೆ, ಸರಿ ನನಗೇನು ಅಭ್ಯಂತರ ಇಲ್ಲ, ಬಟ್ ನನ್ನ ಮಗನ ಬಗ್ಗೆ ಸ್ವಲ್ಪ ತಿಳ್ಕೊಬೇಕು ನೀನು, ಅವನು ಸರ್ಪದಿಂದ ಹುಟ್ಟಿರ್ತಾನೆ ಅಂತ. ಅದರಲ್ಲಿ ಶ್ರುತಶ್ರವಣ ಎಂಬ ವೀರ್ಯ ಒಂದು ಹಾವು ನುಂಗಿ ಅದರಿಂದ ಆ ಗರ್ಭಧಾರಣೆ ಆಗಿ ಹುಟ್ಟಿ ಬಂದಿರ್ತಾನೆ. ಅದರಿಂದ ಅವನಿಗೊಂದು ಸ್ವಲ್ಪ ವಿಲಕ್ಷಣ ಲಕ್ಷಣಗಳಿರುತ್ತೆ ಅಂತ. ಏನಂದರೆ ತುಂಬ ತಪಸ್ವಿ ಆಗಿರ್ತಾನೆ, ತಪೋಬಲ ಆಗಿರ್ತಾನೆ, ಒಳ್ಳೆ ಶಾಸ್ತ್ರದ ಜ್ಞಾನ ಇರುತ್ತೆ, ಎಲ್ಲವೂ ಚೆನ್ನಾಗಿರುತ್ತೆ. ಆದರೆ ಮಿಕ್ಕಿದ್ದ ಎಲ್ಲ ಶಾಪಗಳನ್ನು ಉಪಶಮನ ಮಾಡುವಷ್ಟು ಸಾಮರ್ಥ್ಯ ಇರುತ್ತೆ. ಶಂಕರ ಸಂಬಂಧವಾದ ಉಪದ್ರವವನ್ನು ಮಾತ್ರ ಇನ್ನೂ ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ. ಅದೊಂದು ಇನ್ನೂ ಕೆಪಾಸಿಟಿ ಇಲ್ಲ. ಒಂದು ವೇಳೆ ಶಂಕರ ನಿಮಿತ್ತ, ಶೈವ ನಿಮಿತ್ತದಿಂದ ಏನಾದರೂ ಶಾಪಗಳು ಬಂದಿದ್ದರೆ
ಡೈರೆಕ್ಟ್ ಶಂಕ ಮಹಾದೇವರೇ ಶಾಪ ಇಟ್ಟಿದ್ರೆ ಆ ಶಾಪನೆಲ್ಲ ಏನು ಮಾಡೋದಕ್ಕಾಗೋದಿಲ್ಲ. ಮಿಕ್ಕಿದ ಶಾಪಗಳನ್ನೆಲ್ಲ ಬೇಕಾದರೆ ನಿನಗೆ ಅದು ನ್ಯೂಟ್ರಲ್ ಮಾಡಿಸ್ತಾನೆ ಅಂತ. ಮತ್ತು ಇವನಿಗೊಂದು ಇನ್ನೊಂದು ಗುಪ್ತ ನಿಯಮವಾಗಿದೆ. ಏನಂದರೆ ಇವನು ಆ ಯಜ್ಞ ಮಾಡ್ತಾ ಇರುವಾಗ ಯಾರಾದರೂ ಬ್ರಾಹ್ಮಣ ರೂಪದಲ್ಲಿ ಬಂದು ಏನು ಕೇಳಿದ್ರು ಕೂಡ ಅದನ್ನು ಕೊಟ್ಬಿಡ್ತಾನೆ. ಮತ್ತು ಅವನು ಆವಾಗ ಯಾರು ನಿಲ್ಲಿಸೋದಕ್ಕೆ ಹೋಗಬಾರ್ದು. ಅವನು ಆ ಯಾಗ ಮಾಡ್ತಿದ್ದಾಗ ಯಾರಾದರೂ ಬ್ರಾಹ್ಮಣ ಬಂದ್ರೆಗನ ಅವರು ಬ್ರಾಹ್ಮಣ ಕೇಳಿದ್ದನ್ನೆಲ್ಲ ಕೊಟ್ಬಿಡ್ತಾ ಇರ್ತಾನೆ. ಮತ್ತು ಆ ಮಧ್ಯದಲ್ಲಿ ಯಾರು ಅಡ್ಡು ಬರಬಾರ್ದು ಅಂತೇಳಿ ಕಂಡೀಷನ್ ಹಾಕಿರ್ತಾನೆ. ಈ ಎಲ್ಲ ಕಂಡೀಷನ್ಗೆ ಒಪ್ಕೊಡೋದಾಗಿದ್ರೆ ನೀನು ಕರ್ಕೊಂಡು ಹೋಗ್ಬೋದು ಅಂತ. ಸರಿ ಅಂತ ಅದೇನು ದೊಡ್ಡ ವಿಷಯ ಎಲ್ಲ ಅಂದ್ಬಿಟ್ಟಿದ್ದನ್ನು ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋದ್ಮೇಲೆ ಮತ್ತೆ ಜನ್ಮೇಜಯನ ಆಜ್ಞೆಯಂತೆ ಅವ್ರ ತಮ್ಮಂದರು ಕೂಡ ಸೋಮಶ್ರವನಿಗೆ ಸಿಕ್ಕಾಪಟ್ಟೆ ಅನುಕೂಲತೆ ಮಾಡಿಬಿಟ್ಟು ಯಾಗಕ್ಕೆ ಏನೇನು ವಸ್ತುಗಳು ಬೇಕು ಸಾಮಗ್ರಿ ಎಲ್ಲ ಮಾಡಿಬಿಟ್ಟು ಅವನಿಗೆ ಸೇವಕರ ಥರನೇ ಅವನ ಆಜ್ಞೆಯನ್ನು ಪಾಲನೆ ಮಾಡ್ತಾ ಇರ್ತಾರೆ. ತುಂಬ ಚೆನ್ನಾಗಿ ನೋಡ್ಕೊತಾ ಇರ್ತಾರೆ. ಇನ್ನು ಸರಿ ಬಿಡು ತಮ್ಮಂದ್ರೆ ನೋಡ್ಕೊತಾ ಇದ್ರಲ್ಲ ಅಂದ್ಬಿಟ್ಟಿದ್ದನು ಜನ್ಮೇಜಯನು ಅವ್ರ ರಾಜರಂತೆ ಹಂಗೆ ಇರುತ್ತಲ್ಲ, ಅವ್ರ ಧರ್ಮ ಇರುತ್ತೆ. ಎದುರುಗಡೆ ರಾಜನಿಗೆ ಚಾಲೆಂಜ್ ಕೊಟ್ಟು ಯುದ್ಧಗಳು ಮಾಡೋದು, ಆ ರಾಜ್ಯನ ಕಬ್ಜೆ ಮಾಡೋದು, ಅದು ಅವ್ರ ರಾಜ ಧರ್ಮ ಇರುತ್ತೆ. ಆವಾಗ ತಕ್ಷಶಿಲಾ ಕಡೆ ಯುದ್ಧಕ್ಕೆ ಹೋಗ್ತಾನೆ. ತಕ್ಷಶಿಲಾ ಇವಾಗ ಪಾಕಿಸ್ತಾನಲ್ಲಿದೆ. ರಾವಲ್ಪಿಂಡಿ ಪಂಜಾಬ್ ಪ್ರಾಂತದಲ್ಲಿ ರಾವಲ್ಪಿಂಡಿ ಇದೆಯೋ ಅಲ್ಲಿ ತಕ್ಷಶಿಲಾ ದೊಡ್ಡ ವಿದ್ಯಾಲಯ ಇತ್ತು. ವಿದ್ಯಾಲಯದಿಂದ ಅದು ನೋಡಿದ್ದು ಮಹಾಭಾರತದಿಂದನೇ ನಮಗೆ ಅಲ್ಲಿ ವಿದ್ಯಾಲಯಗಳಿತ್ತು. ಒಂದಲ್ಲ ಗುರುಕುಲಗಳು, ಒಬ್ಬೊಬ್ಬ ಆಚಾರ್ಯತ 10,000 ವಿದ್ಯಾರ್ಥಿಗಳು, 15,000 ವಿದ್ಯಾರ್ಥಿಗಳು, ಅಷ್ಟು ದೊಡ್ಡ ದೊಡ್ಡ ವಿದ್ಯಾರ್ಥಿಗಳಿರ್ತಾರೆ. ದೊಡ್ಡ ನಮಗೆ ಪ್ರಪಂಚದಲ್ಲಿ ಬಂದು ತೋರ್ಸೋಕ್ಕೆ ಬರ್ತಾರೆ, ನಾವು ಬುದ್ಧಿವಂತರು, ಪ್ರಪಂಚದಲ್ಲಿ ಮೊದಲು ನಾವು ಬುದ್ಧಿವಂತರು ಅಂದ್ಬಿಟ್ಟು ಆ ಥರ. ಆ ರಾವಲ್ಪಿಂಡಿ ಅಂತ ಇವಾಗ ಏನು ಹೆಸರು ಬಂದಿದೆ, ಅದು ಮುಂಚೆ ತಕ್ಷಶಿಲಾ ಅಂತ ಹೆಸರಿತ್ತು. ಅದು ಬಪ್ಪ ರಾವಲ್ ಅಂತ ರಾಜಸ್ಥಾನದಲ್ಲಿ ಒಬ್ಬ ರಾಜ ಅದನ್ನು ಗೊತ್ತಾ, ಅದರ ಬಗ್ಗೆ ಸ್ಟೋರಿ ಏನಾದರೂ ಗೊತ್ತಾ? ಬಪ್ಪ ರಾವಲ್ 7.5 ಫೀಟ್ ಇರ್ತಾನೆ, ಹೈಟ್ 7.5 ಫೀಟ್, ಮಹಾಶರೀರಿ, ರಜಪೂತ್ ಆಗಿರ್ತಾನೆ. ಹೆಚ್ಚು ಕಡಿಮೆ 12th ಸೆಂಚುರಿ ಅನಿಸುತ್ತೆ. 12th ಸೆಂಚುರಿಗೆ ಹೆಚ್ಚು ಕಡಿಮೆ ಆ ಸಮಯದಲ್ಲಿ ಆಗಲೇ ಮುಗಲ್ಸ್ ಆವಾಗಲಿಂದ ಆ ಕಡೆಯಿಂದ ಅಟ್ಯಾಕ್ ಮಾಡುವ ಪ್ರಯತ್ನಗಳನ್ನು ಮಾಡ್ತಾಯಿದ್ರಂತೆ. 12th ಸೆಂಚುರಿ ಸಮಯದಲ್ಲಿ ಇನ್ನೂ ಶುರು ಆಗಿತ್ತಂತೆ ಅವರು. ಆ ಸಮಯದಲ್ಲಿ ಯಾಕೆ ಅವರು ಹೊರಗಡೆ ಬರೋಕ್ಕಾಗಲಿಲ್ಲ ಅಂದರೆ, ಬಾರ್ಡ್ರಲ್ಲಿ ಅಲ್ಲಿ ಆ ಮೇನ್ ಪ್ರದೇಶದಲ್ಲಿ ಬಪ್ಪ ರಾವಲ್ ರಾಜ್ಯ ನಡೀತಾ ಇತ್ತು. ಈತ ಏನಂದರೆ ರಾಜಪೂತ್ ಆಗಿ ಹುಟ್ಟಿರ್ತಾನೆ, ವಿಪರೀತ ಶರೀರಕಾಯ, ಬಲ ಬರ್ತಿರುತ್ತೆ. ಆದರೂ ಕೂಡ ಮತ್ತೆ ರಾಜ ಆಗಬೇಕಂದ್ರೆ ಕೇವಲ ಅಂತ ಬಲ ಇದ್ರೆ ಆಗೋದಿಲ್ವಲ್ಲ. ರಾಜ ಹತ್ರ ಇರೋ ಪೈಲ್ವಾನರು ಕೂಡ ಎಲ್ಲ ಬಲವಂತವಾಗಿರ್ತಾರೆ, ಅದಕ್ಕೆ ಬೇರೆ ಅದೃಷ್ಟ ಬೇಕು. ಒಬ್ಬ ಯೋಗಿ ತಪಸ್ಸು ಮಾಡ್ತಾಯಿದ್ರೆ ಆ ಯೋಗಿ ಮೇಲೆ ಶ್ರದ್ಧೆ ಇರುತ್ತೆ. ಶ್ರದ್ಧೆ ಇದ್ರೆಗನ ಅವಧೂತರು ವಿಚಿತ್ರವಾಗಿರ್ತಾರೆ. ನಾವು ಅವೆಲ್ಲ ನೋಡೋಕ್ಕೆ ಹೋದರೆ ಅವ್ರ ಕೃಪೆ ನಮ್ಗೆ ಸಿಗೋದಿಲ್ಲ. ತಿರುವಣ್ಣಾಮಲೆಯಲ್ಲಿ ಟೋಪಿಯಮ್ಮ ಅಂತ ರೀಸೆಂಟಾಗಿದ್ದರು. ಅವರು ಹಿಂಗೆ ಜೊಲ್ಲು ಸೋರ್ತಾ ಇರ್ತಾರೆ, ಒಂದು ಕಡೆ ಟೋಪಿ ಹಾಕ್ಕೊಂಡು ಓಡಾಡ್ತಾ ಇರ್ತಾರೆ. ನೋಡಿದ್ರೇ ಹತ್ರ ಹೋಗೋಕ್ಕಾಗಲ್ಲ, ಫಾಸ್ಟ್ ಗಲೀಜಾಗಿರ್ತಾರಂತ. ಅಂಥವ್ರ ಹತ್ರ ಹೋಗ್ಬಿಟ್ಟು ಅವ್ರ ಕೈಯಲ್ಲಿ ಪ್ರಸಾದ ಈಸ್ಕೊಂಡು ತಿಂತಾ ಇರ್ತಾರೆ, ಆಶೀರ್ವಾದ ತೊಗೊತಾರೆ. ಎಂಥ ಜ್ಞಾನಿಗಳಿಗೆ ಉಪದೇಶ ಮಾಡಿದ್ದಾರೆ ಅವರು. ಆಶ್ಚರ್ಯ ಆಗುತ್ತೆ. ಗರಿಮದ ಸಿದ್ಧಿಗಳೆಲ್ಲ ಪ್ರದರ್ಶನ ಆಗಿದೆ, ಸುಮಾರು ಫಾಲೋಯಿಂಗ್ ಇದೆ. ನಮ್ಮಂಥವರಿಗೆ ಸ್ವಲ್ಪ ಶೌಚತೆ ಹೈವೇಲಿರೋರು ಹತ್ರ ಹೋಗೋದಕ್ಕೂ ಇಷ್ಟ ಆಗೋದಿಲ್ಲ, ಅಷ್ಟೊಂದೆಲ್ಲ ಗಲೀಜಾಗಿತ್ತಂದ್ರೆ. ಇಲ್ಲೂ ಕೂಡ ಯೋಗಿ ಅದು ಎಲ್ಲಾಡಿಕೆ ಥರದ್ದೇನೋ ಹಾಕ್ಕೊಂಡು ಯಾವಾಗಲೂ ಆ ಎಲ್ಲಾಡಿಕೆ ಜಲ್ಲು ಥರ ಸೋರಿಸೋ ಥರ ಇರ್ತಾನೆ. ಅದಕ್ಕೆ ಎಲ್ಲರೂ ಅವ್ರನ್ನ ತೂತು ಚೀಚೆ ದೂರದಾರು ಇಟ್ಟಿರ್ತಾರೆ. ಬಟ್ ಈತನಿಗೆ ಯೋಗಿಗಳಂದರೆ ಸಾಮಾನ್ಯ ಎಲ್ಲ ಅಂದ್ಬಿಟ್ಟಿದ್ದು ನೀನು ಶ್ರದ್ಧೆ ಬಂದುಬಿಟ್ರೆಗನ ಮೇಲ್ಗಡೆ ಅಂತ ಎತ್ತರದ ಸಲ ಕೂತಿರ್ತಾರಂತೆ. ಗುರುಗಳೇ ನಮಗೆ ಆಶೀರ್ವಾದ ಮಾಡಿ ಕೃಪೆ ಕೊಡಿಸಿದ್ರೆ ಬಾಯಿ ತೆಗಿ ಮಾಡ್ತೀನಿ ಅಂತ. ಕೆಳಗಡೆ ಆ ಬಪ್ಪರವಾಗ ಬಾಯಿ ತೆಗೆದ್ರೆ ಮೇಲಿನಿಂದ ಬಾಯಿಯಿಂದ ಎಂಜಿಲು ಆಗ್ತಾನಂತೆ. ಮತ್ತು ಅದು ಗುರು ಮೇಲೆ ಭಕ್ತಿ ಇದೆ, ಅದನ್ನು ಸ್ವೀಕಾರ ಮಾಡ್ತಾರೆ. ಗುರುಗಳ ಉಚ್ಚಿಷ್ಟೆಯನ್ನು ಇನ್ನೂ ಜಾಸ್ತಿ ಶ್ರದ್ಧೆಯಿಂದ ಸ್ವೀಕಾರ ಮಾಡ್ತಾರೆ. ಸುಮಾರು ಜನ ಭಕ್ತಿ ಇದ್ದವರು, ಅವಧೂತರದಾದರೆ ಇನ್ನೂ ಜಾಸ್ತಿ. ಅದು ಮತ್ತು ಪರಿಣಾಮನೇ ಬೇರೆ ಆಗ್ಬಿಡುತ್ತೆ. ಇಲ್ಲಿ ಕರ್ನೂಲಲ್ಲಿ ರಾಮರೆಡ್ಡಿ ತಾತ ಅಂತ ಯಾರೋ ದಿಗಂಬರಿದ್ರಂತೆ. ಅವ್ರು ಯಾವ ಅಂಗಡಿಗೆ ಹೋಗ್ಬಿಟ್ಟು ಹೋಟೆಲಲ್ಲಿ ಕೈ ಹಾಕಿ ಏನಾದರೂ ಬಜ್ಜಿನೇನೋ ತೊಗೊಂಡು ಹೋಗ್ಬಿಟ್ರೆ ಅವತ್ತು ಫುಲ್ ಬಿಸ್ನೆಸ್ ಅಂತೆ, ಅಂಗಡಿ ವಿಪರೀತವಾದ ಬಿಸ್ನೆಸ್ ಅಂತೆ. ಕಾದು ಕುಂತಾ ಇದ್ದರಂತೆ ಬಂದು ನಮ್ಮ ಅಂಗಡಿಗೆ ಕೈ ಹಾಕಲಿ ಅಂದ್ಬಿಟ್ಟು. ಅಷ್ಟು ವಿಚಿತ್ರ ಶಕ್ತಿ ಇರುತ್ತೆ. ಆ ಬಪ್ಪ ರಾವಲು ಕೂಡ ಆ ಥರ ಯೋಗಿ ಎಂಜಲು ತಗೊಂಡ್ಬಿಟ್ಟಿರ್ತಾನೆ. ಮತ್ತು ಭಯಂಕರವಾಗಿ ಬಲ ಬಂದ್ಬಿಡುತ್ತೆ. ಬಲ ಬಂದುಬಿಟ್ರೆ ಆ ಕತ್ತಿ ಅವನ ಯುದ್ಧದಲ್ಲಿ ಮುಂದೆ ಹೋದರೆ ಒಬ್ಬನೇ
ಒಬ್ಬಾನೆ ಸಾವಿರಾರು ಜನನ ಮುಗಿಸ್ಬಿಡ್ತಾ ಇದ್ದಂತೆ. ಅವನ ಸೈಜ್ಗೆ ಹೆದರಿ ಅಷ್ಟು ಜನ ಓಡೋಗ್ತಾ ಇದ್ರಂತೆ. ಆ ಬಪ್ಪಾರವ್ವ ಎಲ್ಲಿ ತನಕ ಇರಾನ್ ದಾಟಿ ಹೆಚ್ಚು ಕಡಿಮೆ ಅಲ್ಲಿ ತನಕ ಹೋಗಿ ಸೋಲಿಸ್ಬಿಟ್ಟಿರ್ತಾನೆ ಅವನು ಮುಗಲ್ಸನ್ನು ಅಲ್ಲಿ ತನಕ. ಇನ್ನು ಅಲ್ಲಿ ಆವಾಗ ಅವರು ಅಂದ್ಕೊಂಬಿಟ್ಟಿರ್ತಾರೆ ಬಪ್ಪಾರವ್ವ ಎಷ್ಟು ದಿವಸ ಬದುಕಿರ್ತಾನೆ, ಯೋಚನೆನೇ ಮಾಡಬಾರ್ದು, ಆ ಕಡೆ ಹೋಗೋ ಯೋಚನೆ ಮಾಡಬಾರ್ದು. ನಾವು ಒಂದು ಹೆಜ್ಜೆ ಆದ್ರೆ ನೋಡಿ ಇಲ್ಲಿ ತನಕ ಬಂದು ಮಕ್ಕ ಮಸ್ತಿದ್ ತನಕ ಬಂದುಬಿಟ್ಟಿದ್ದಾನೆ, ಇಲ್ಲಿ ತನಕ ಬಂದುಬಿಟ್ಟಿದ್ದಾನೆ ಅಂದ್ಬಿಟ್ಟಿದ್ದು ಮತ್ತು ಅವ್ರು ಕಾಂಪ್ರಮೈಸ್ ಆಗಿರ್ತಾರೆ. ಅಲ್ಲಿನ ಅವರು ಹೆಣ್ಮಕ್ಳನ್ನು ಹೆಂಡತಿಯಾಗಿ ಗಿಫ್ಟ ಕೊಟ್ಬಿಟ್ಟು ಇನ್ನು ಶಾಂತಪಡಿಸ್ಬಿಡ್ತಾರೆ. ಇಲ್ಲಾಂದರೆ ಇನ್ನೂ ಜಾಸ್ತಿ ಕಾನ್ಫರ್ ಮಾಡಿಬಿಡ್ತಾ ಇದ್ದ. ಮತ್ತು ಅದೊಂದು ಪಗಡಿ ಈಗಲೂ ಮ್ಯೂಸಿಯಮಲ್ಲಿ ಇಟ್ಟಿದ್ದಾರೆ, ಇಷ್ಟು ದೊಡ್ಡದಾಗಿರುತ್ತೆ. ಮತ್ತು 7.5 ಫೀಟು ವಿಶಾಲ ಕಾಯ ಅಂದ್ರೆ ಅಷ್ಟು ದೊಡ್ಡ ಶರೀರಕ್ಕೆ ತಲೆ ಕೂಡ ಅಷ್ಟು ದೊಡ್ಡದಾಗಿರುತ್ತೆ. ಆ ಥರ ಆ ಬಪ್ಪಾರಾವಲ್ ಹೆಸರು ಅಲ್ಲಿ ರಾವಲ್ಪಿಂಡಿ ಅಂತ ಈಗ ಅದು ಹೆಸರಿಟ್ಟಿದ್ದಾರೆ. ಅದು ಮುಂಚೆ ಮಹಾಭಾರತದ ಸಮಯದಲ್ಲಿ ತಕ್ಷಶಿಲಾ ಅಂತಿದ್ದದು. ಅಲ್ಲಿಗೆ ಜನ್ಮೇಜಯ ಅಲ್ಲಿ ಯುದ್ಧಕ್ಕಂತ ಹೋಗ್ತಾನೆ, ಆ ಪ್ರದೇಶವನ್ನು ತನ್ನ ವಶ ಮಾಡ್ಕೊಂಡ್ಬಿಡ್ತಾನೆ, ಕಬ್ಜೆಗೆ ತಗೊಂಡ್ಬಿಡ್ತಾನೆ. ಮತ್ತು ಅಲ್ಲಿ ಜನ್ಮೇಜಯನ ಕಾಲದಲ್ಲಿ ಅಲ್ಲಿ ಅಯೋಧ್ಯ ದ್ಯೋಮರೆಂಬ ಹೆಸರು ಇರೋ ಮಹರ್ಷಿಗಳಿರ್ತಾರೆ. ಅವ್ರಿಗೆ 3 ಜನ ಶಿಷ್ಯರಿರ್ತಾರೆ. 3 ಜನದ್ದು ತುಂಬ ಉತ್ತಮವಾದ ಭಕ್ತಿ, ಗುರುಭಕ್ತಿ. ಆರುಣಿ, ಉಪಮನ್ಯು ಮತ್ತು ವೇದ. ಈ ವೇದನ ಶಿಷ್ಯ ಮತ್ತು ಅದನ್ನು ಯಾರು ಉತ್ತಂಕ, ವೇದನ ಶಿಷ್ಯ ಉತ್ತಂಕ, ವೇದನ ಶಿಷ್ಯನು ಉತ್ತಂಕನಾಗಿರ್ತಾನೆ. ಈ ಥರ ಈ 3 ಶಿಷ್ಯರ ಬಗ್ಗೆ ಈಗ ವರ್ಣನೆ ಬರುತ್ತೆ. ಮತ್ತು ಒಂದು ಸತಿ ದ್ಯೋಮರು ಅರ್ನಿಯನ್ನು ಪರೀಕ್ಷೆ ಮಾಡ್ತೀವಿ. ಗುರುಗಳು ಯಾವಾಗಲೂ ಎಕ್ಸಾಮ್ಸೇ ಇರುತ್ತೆ, ಯಾವಾಗಲೂ ಎಲ್ಲಿ ತನಕ ಆ ಬ್ರಹ್ಮ ಅನುಭವ ಆಗೋ ತನಕ ಟೆಸ್ಟ್ ಎಕ್ಸಾಮ್ಸ್ ಇಟ್ಟಿರ್ತಾನೆ. ಆ ಶಿಷ್ಯನಿಗೆ ಗೊತ್ತಾಗೋದಿಲ್ಲ ನಾನೀಗ ಎಕ್ಸಾಮ್ ಬರಿತಾ ಇದ್ದೀನಿ ಅಂತ. ಆಲ್ರೆಡಿ ಗುರು ಎಕ್ಸಾಮ್ ಪೇಪರ್ ರೆಡಿ ಮಾಡಿಬಿಟ್ಟು ಅವನು ಎಕ್ಸಾಮ್ ಬರೆಸ್ತಾ ಇರ್ತಾರೆ. ಅವನಿಗೆ ಅರ್ಥ ಆಗೋದಿಲ್ಲ ಏನು ಮಾಡ್ತಾಯಿದ್ದಾರೆ ಗುರುಗಳು ಅಂದ್ಬಿಟ್ಟು. ರಿಸಲ್ಟ್ ಪೂರ್ತಿ ಆದ್ಮೇಲೆ ಗೊತ್ತಾಗ ಓಹೋ ಇಷ್ಟು ದಿವಸ ನಾನು ಟೆಸ್ಟಿಂಗಲ್ಲಿ ಇದ್ನ, ಎಕ್ಸಾಮ್ ಬರಿತಾ ಇದ್ದ ನಾನು ಅಂತ ಆವಾಗ ಗೊತ್ತಾಗುತ್ತೆ. ಅದೇ ಥರ ಗುರುಗಳು ಅರುಣಿ ಅಂತ ಅವನಿಗೆ ಹೇಳ್ತಾನೆ, ಪಾಂಚಶಾಲ ದೇಶೇನಾದ ಅರುಣಿಯನ್ನು ಕರೆದುಬಿಟ್ಟು ಒಂದು ಗದ್ದೆ ಇರುತ್ತೆ, ಒಳ ಗದ್ದೆ ಇರ್ತಾವಲ್ಲ, ಆ ಗದ್ದೆಯಲ್ಲಿ ಸ್ವಲ್ಪ ಏನೋ ಒಂದು ಕಾರಣದಿಂದ ಗದ್ದೆಗೆ ಇದು ಕಟ್ಟೆ ಕಟ್ಟಿರ್ತಾರಲ್ಲ, ಆ ಕಟ್ಟೆಯನ್ನು ಕನ್ನಡದಲ್ಲಿ ಏನಂತಾರೆ, ತೆಲುಗಿನಲ್ಲಿ ಗಿನಿಮು ಅಂತಾರೆ, ಕಟ್ಟೆನೇ ಅಂತಾರಲ್ಲ, ಸಣ್ಣ ಕಟ್ಟೆ ಅಂತಾರೆ. ಗದ್ದೆಗೂ ಮಧ್ಯದಲ್ಲಿ ಕಟ್ಟೆ ಅಂಥದ್ದೊಂದು ಸ್ವಲ್ಪ ಡ್ಯಾಮೇಜ್ ಆಗಿರುತ್ತೆ. ಸ್ವಲ್ಪ ಒಡ್ಡು ಅಂತಾರೆ, ಒಡ್ಡು ತೆಲುಗಿನಲ್ಲಿ ಒಡ್ಡು ಅಂತಾರೆ, ಗಿನಿಮು ಅಂತಾರೆ. ಏನಂತೀರಿ ನಿಮ್ಮದಲ್ಲಿ? ಒಂದು ಒಳಗೆ ಮಧ್ಯದಲ್ಲಿರೋ ಕಟ್ಟೆಯನ್ನು ಒಡ್ಡ ಅಂತೀರಾ? ಒಡ್ಡ ಅಂತ ಸರಿ. ಅದು ಸ್ವಲ್ಪ ಕಟ್ಟಾಗಿಬಿಟ್ಟಿರುತ್ತೆ, ನೀರೆಲ್ಲ ಹೋಗಿ ಹರ್ಕೊಂಡು ಹೋಗ್ತಾ ಇರುತ್ತೆ. ಅವ್ರ ಗುರುಗಳು ಅರಣ್ಯ ಕರೆದುಬಿಟ್ಟೆ ಹೋಗಿ ನೋಡಪ್ಪ, ಅದು ಸ್ವಲ್ಪ ಗದ್ದೆ ಅದು ಕಟ್ಟಾಗ್ಬಿಟ್ಟು ನೀರೆಲ್ಲ ವೇಸ್ಟ್ ಆಗ್ತಾಯಿದೆ, ಅದಷ್ಟು ಸರಿ ಮಾಡಿಬಿಟ್ಟು ಬಾ ಅಂತ ಕಳಿಸಿರ್ತಾರೆ. ಅದು ಕೆಲವೊಂದು ಗದ್ದೆ ಹೆಂಗಿರುತ್ತಂದರೆ, ಈಗ ಇಲ್ಲೇ ನಾವು ವಾಕಿಂಗ್ ನಡ್ಕೊಂಡು ಹೋದ್ರೆಗನ ಫುಲ್ಲು ಕೆನಾಲ್ ವಾಟರ್ ಫುಲ್ಲು ಫೋರ್ಸಾಗಿ ಬರ್ತಾರೆ. ಯಾವಾಗಲೂ ಗದ್ದೆಯಲ್ಲಿ ನೀರು ಫೋರ್ಸಾಗಿ ಬರ್ತಾಯಿರುತ್ತೆ ಮಳೆಗಾಲ ಅಂತಕ್ಕಂಥದ್ದು. ಸರಿಯಾಗಿ ಒಂದು ಕಡೆ ನೀನು ಮಣ್ಣು ಹಾಕ್ತಾಯಿದ್ರೆ ಇನ್ನೊಂದು ಕಡೆ ಕೊಚ್ಕೊಂಡು ಹೋಗ್ತಾ ಇರುತ್ತೆ. ಅಲ್ಲಿ ಸಾಮಾನ್ಯವಾಗಿ ಸಣ್ಣ ಚನ್ನಿಗೆ ಕೂಡ ಕೆಲಸಕ್ಕೆ ಬರೋದಿಲ್ಲ, ಫೋರ್ಸ್ ಜಾಸ್ತಿ ಇದ್ರೆ. ಈಗ ಅಂಥ ಸಮಯದಲ್ಲಿ ಸ್ವಲ್ಪ ಟ್ರೈ ಮಾಡ್ತಾನೆ, ಈ ಕಡೆಯಿಂದ ಕಟ್ಟಕ್ಕೆ ಹೋಗ್ತಾಯಿದ್ರೆ ಆ ಕಡೆಯಿಂದ ಕಟ್ಟಾಗ್ತಾ ಹೋಗ್ತಾ ಇರುತ್ತೆ. ಮತ್ತು ಹಿಂಗೆಲ್ಲ ಅಂದ್ಬಿಟ್ಟು ಅದು ಸುಮಾರು ಒಂದು 4 ಅಡಿನ 5 ಅಡಿ ಉದ್ದ ಇರುತ್ತೆ. ಅದು ಕಿತ್ತೋಗಿರೋ ಜಾಗ ಮಲ್ಕೊಂಬಿಡ್ತಾನೆ, ನೀರು ಹೋಗ್ದಿಲ್ಲ ಮನುಷ್ಯನಲ್ಲಿ ಮಲ್ಕೊಂಬಿಟ್ಟು ಅಡ್ಡ ಮಲ್ಕೊಂಬಿಟ್ಟಿರ್ತಾನೆ. ಮಲ್ಕೊಂಬಿಟ್ರೆ ಮತ್ತು ಅವ್ರ ಗುರುಗಳು ಅರೆ ಅವನು ಅರುಣಿ ಎಲ್ಲೋದ, ಅವನು ರಾತ್ರಿ ಆದ್ರೂ ಮನೆ ಆಶ್ರಮಕ್ಕೆ ವಾಪಸ್ ಬಂದಿಲ್ಲ ಅಂತ ಹೋಗಿ ಮತ್ತೆ ಅಲ್ಲಿ ಹೋಗಿ ದೀಪ ತಗೊಂಡು ಅರುಣಿ ಅಂತ ಕೂದ್ರಾಗೆ ಅವಾಗ ಎದ್ದು ಬರ್ತಾನೆ. ಎದ್ದು ಬಂದರೆ ಗುರುಗಳು ನೋಡ್ತಾನೆ, ಇವನು ಪರವಾಗಿಲ್ಲ, ಇವನು ಇಷ್ಟೇ ಒಪ್ಕೋಬೇಕು ಅಂದ್ಬಿಟ್ಟು ಗುರುಗಳ ಆಜ್ಞೆಯನ್ನು ತಪ್ಪದಿರ ಹಂಗೆ ಮಾಡಬೇಕು ಅಂತ ಕಾರಣಗಳು ಹೇಳಬಾರ್ದಂತೆ. ಗುರು ಏನಾದರೂ ಕೆಲಸ ಮಾಡಬೇಕು, ಕೆಲಸನ ಏನಕ್ಕೇನೋ ಪ್ರಕಾರನ ಪೂರ್ತಿ ಮಾಡಿ ತೋರಿಸ್ಬಿಟ್ಬೇಕು. ರೀಸನ್ಸ್ ಹೇಳ್ತಾ ಇದ್ದೆ ಅಂದ್ರೆಗನ ಇಲ್ಲ ಒಂದು ವೇಳೆ ಕೆಲಸ ಆಗಿಲ್ಲ ಅಂದ್ರೆಗನ ಇನ್ನೂ ಪ್ರಯತ್ನ ಮಾಡ್ತೀನಿ, ಇನ್ನೂ ಮಾಡಿ ತೋರಿಸ್ತೀನಿ, ಪ್ರೂವ್ ಮಾಡ್ತೀನಿ ಅಂತ ಇನ್ನೂ ಮಾಡೋ ಉತ್ಸಾಹನ ತೋರಿಸ್ಬೇಕಂತೆ. ಇಲ್ಲ ನನ್ನ ಕೈಯಲ್ಲಿ ಆಗಲ್ಲ, ಅದಕ್ಕೆ ಕಾರಣಗಳು ಇಂಥ ಕಾರಣಕ್ಕೆ ತಗೊಂಡ್ಬಂದರೆ ಇವನು ಕೆಲಸಕ್ಕೆ ಬಾರದ ವಿಷಯನ ಏನು ಟೈಮ್ ಪಾಸ್ಗೆ ಇಟ್ಕೋಬೇಕಷ್ಟೇ, ಯೋಗ್ಯವಾದನೆಲ್ಲ ಅಂದ್ಬಿಟ್ಟು ಅಲ್ಲಿ ಸೈಡ್ ಇಟ್ಬಿಡ್ತಾರೆ. ಆ ಥರ ಇರುತ್ತೆ ಅವೆಲ್ಲ ಟೆಸ್ಟಿಂಗ್ಸ್. ಬಟ್ ಆ ಥರ ಇಲ್ಲ, ಗುರುಗಳ ಕಾರ್ಯನ ಸಿದ್ಧಿ ಮಾಡೋದಕ್ಕೆ ಅವನು ಶರೀರನೇ ಅಡ್ಡ ಬಿದ್ದುಬಿಟ್ಟಿದ್ದೆ, ಗುರುಗಳು ಸಂತುಷ್ಟಿ ಆಗಿರ್ತಾರೆ.
ಅಲ್ಲೇನು ಗದ್ದೆಯಿಂದ ಗುರುಗಳು ಬರೋದೇ ಇಲ್ಲ, ಅವರ ಅವಶ್ಯಕತೆನೇ ಇರೋದಿಲ್ಲ. ಇವನು ಎಕ್ಸಾಮ್ ನಡೀತಾ ಇರುತ್ತೆ, ಮತ್ತು ಅವನ ಶ್ರದ್ಧೆನ ಭಕ್ತಿನ ಮೆಚ್ಕೊಂಡ್ಬಿಟ್ಟು ಆಶೀರ್ವಾದ ಮಾಡ್ತಾರೆ. ಆಶೀರ್ವಾದ ಮಾಡಿದ ಮೇಲೆ ಗುರುಗಳ ಕೃಪಾ ಅಂಥದ್ದು ವಿಚಿತ್ರ. ಅದು ನೀನು ಎಷ್ಟು ಬುದ್ಧಿವಂತಿಕೆ ಇದ್ದರೂ ಗುರುಗಳ ಕೃಪಾ ಸಿಗಲಿಲ್ಲ ಅಂದರೆ ಫಲೀಭೂತವಾಗೋದಿಲ್ಲ ಶಾಸ್ತ್ರ. ಗುರುಗಳ ಕೃಪಾ ಇತ್ತಂದರೆ ದಡ್ಡನಾದವನು ಏನಿ ಸ್ಕೂಲ್ಗೆ ಮುಖ ನೋಡಿದೆ ಅಂತ ಅವನು ದೊಡ್ಡ ದೊಡ್ಡ ಆಚಾರ ಆಗಿಬಿಟ್ಟಿದ್ದಾರೆ. ನನಗೆ ವ್ಯಾಕರಣ ಹೇಳ್ಕೊಟ್ಟಿದ್ದ ಆದ ಸ್ಕೂಲ್ ಮುಖನೇ ನೋಡಿರಲಿಲ್ಲ. 37ನೇ ವರ್ಷದಲ್ಲೇ ವಯಸ್ಸಿನಲ್ಲಿ ಬಂದು ಋಷಿಕೇಶ ಕೈಲಾಸಾಶ್ರಮದಲ್ಲಿ ಶಾಸ್ತ್ರ ಎಲ್ಲ ಓದಿಕೊಂಡು ನನಗೆ ಆಚಾರ್ಯರಾಗಿ ನನಗೆ ವ್ಯಾಕರಣ ಹೇಳ್ಕೊಟ್ಟಿದ್ದಾನೆ. ಗುರುಗಳ ಕೃಪಾ, ಸೇವೆ ಫಲ ಅವೆಲ್ಲ ಗುರುಗಳ ಕೃಪೆ ಇತ್ತಂದರೆ ತುಂಬಾ ಬೇಗ ಕೆಲಸ ಇದಾಗ್ಬಿಡುತ್ತೆ. ಈ ಥರ ಅಲ್ಲಿ ಅವನು ಟೆಸ್ಟ್ ಮಾಡಿದ ಮೇಲೆ ಅವನಿಗೆ ಆಶೀರ್ವಾದ ಮಾಡಿಬಿಡ್ತಾರೆ. ಅದಾದಮೇಲೆ ಇನ್ನೊಬ್ಬ ಶಿಷ್ಯ ಇರ್ತಾನೆ. ಅದಕ್ಕೆ ಅವನ ಹೆಸರು ಫಸ್ಟು ಏನಿರುತ್ತಂದರೆ ಮೊದಲನೇ ಅವನ ಹೆಸರು ಆರುಣಿ ಅಂತಿರುತ್ತಲ್ಲ, ಆರುಣಿ ಹೆಸರು ಅವರೇ ಗುರುಗಳೇ ಹೊಸದಾಗಿ ಹೆಸರು ಕೊಡ್ತಾರೆ, ಉದ್ದಾಲಕ ಅಂತ. ಈ ಉದ್ದಾಲಕ ಅಂತ ಹೆಸರು ಬಂದ ಮೇಲೆ ಇನ್ನು ದೊಡ್ಡ ದೊಡ್ಡ ಕಥೆಗಳಿದೆ ಉದ್ದಾಲಕನ ಹೆಸರಲ್ಲಿ. ಆ ಉದ್ದಾಳಕ ಅಂದರೆ ಗದ್ದೆಯಲ್ಲಿ ನೀರು ಹೋಗ್ತಾ ಇದ್ರು ಕೂಡ ಸ್ವಯಂ ಶರೀರವನ್ನೇ ಅಲ್ಲಿ ಅಡ್ಡ ಇಟ್ಟು ಅದನ್ನು ಕಟ್ಟೆ ಥರ ಕಟ್ಟಿದ್ನಲ್ಲ ಅಂತ ಅದೇ ಅರ್ಥ ಬರುತ್ತೆ ಉದ್ದಾಲಕ ಹೆಸರಲ್ಲಿ. ಉದ್ದಾಲಕ ಹೆಸರು ಅಂದ್ರೆ ಕಟ್ಟೆ ಥರ ಇವನು ಸ್ವಯಂ ಶರೀರವನ್ನೇ ಆ ಕಟ್ಟೆ ಥರ ಮಾಡ್ಕೊಂಡ್ಬಿಟ್ಟೆ ನಾನು, ಅದೇ ಹೆಸರು ಕೊಡ್ತಾರೆ ಉದ್ದಾಲಕ ಅಂತ. ಮತ್ತು ಆ ಹೆಸರು ಪಡೆದ ಮೇಲೆ ಅವನ ಅನುಗ್ರಹ ಮಾಡ್ತಾರೆ. ಇವಾಗ ಮತ್ತೆ ಆವಾಗ ಬಿಟ್ಬಿಡ್ತಾರೆ, ನೀನು ನಿನ್ನ ಆಜ್ಞೆಯನ್ನು ಯಥಾವತ್ತಾಗಿ ಪಾಲಿಸಿದೆ ಆದ ಕಾರಣ ನೀನು ಶ್ರೇಯೋವಂತನಾಗುವೆ, ಎಲ್ಲ ವೇದಗಳು ಸಮಸ್ತ ಧರ್ಮಶಾಸ್ತ್ರಗಳು ನಿನ್ನ ಬುದ್ಧಿಗೆ ಗೋಚರವಾಗುತ್ತದೆ. ಆಶೀರ್ವಾದ ಸಿಕ್ಬಿಡ್ತು. ಹೀಗೆ ಗುರುಗಳ ಅನುಗ್ರಹದಿಂದ ಉದ್ದಾಲಕನು ಕೃತಕೃತ್ಯನಾಗ್ಬಿಟ್ಟು ಇನ್ನು ಪ್ರಯಾಣ ಮಾಡಿಬಿಡ್ತಾರೆ. ಆವಾಗ ಬಿಟ್ಬಿಡ್ತಾರೆ. ಗುರುಗಳಿಗೆ ಇವನು ಕರೆಕ್ಷನ್ ಆಗೋಗಿದೆ, ಇವನು ಯೋಗ್ಯನಾಗ್ಬಿಟ್ಟಿದ್ದಾರೆ ಅಂತ ಗೊತ್ತಾದ ಮೇಲೆ ಮತ್ತೆ ಮುಗೀತು ದಿ ಎಂಡ್. ಅವರೊಂದು ದಿಶೆಗೆ ಗುರು ಒಂದು ದಿಶೆಗೆ ಅಷ್ಟೆ. ಬಟ್ ಅಲ್ಲಿ ತನಕ ಸ್ವಲ್ಪ ಕಂಟ್ರೋಲಲ್ಲಿ ಟೆಸ್ಟ್ ಮಾಡ್ತಾ ಇರ್ತಾರೆ. 3 ಪ್ರಕಾರದ ಗುರುಗಳಿರ್ತವೆ. ಒಂದು ಕೋಳಿ ಥರ, ಒಂದು ಮೀನು ಥರ, ಒಂದು ಆಮೆ ಥರ. ಕೋಳಿ ಥರ ಗುರು ಹೆಂಗಂದ್ರೆ ಶಿಷ್ಯನ ಹತ್ರನೇ ಇಟ್ಕೊಂಡಿರ್ತಾನೆ. ಕೋಳಿ ಮೊಟ್ಟೆನ ಮೇಲೆ ಕುತ್ಕೊಂಡಿದ್ದು ಡೈಲಿ ಮೊಟ್ಟೆನ ತಿರುಗಿಸ್ತಾ ಇರ್ತದೆ. ಅದು ಯಾವ ಹುಂಜನ ನೆನೆಸ್ಕೊಂಡು ಮೊಟ್ಟೆ ತಿರುಗಿಸುತ್ತೋ ಆ ಹುಂಜಿನ ಆಕಾರ ಮರಿ ಆಗಿಬಿಡುತ್ತಂತೆ. ಆ ಥರ ಗುರುಗಳು ಶಿಷ್ಯನ ಹತ್ರನೇ ಇಟ್ಕೊಂಡು ಅವರು ಏನು ತಮೋಗುಣ ಇದೆಯಾ, ರಜೋಗುಣ ಇದೆಯಾ, ಎಲ್ಲಿ ಅಹಂಕಾರದಲ್ಲಿ ಸಿಕ್ಕಾಕೊಂಡಿದ್ದಾರ, ಆ ಅಹಂಕಾರದಲ್ಲಿ ಹೆಂಗೆ ಪೆಟ್ಟು ಬೀಳಬೇಕು, ಒಂದೊಂದು ಸತಿ ಪೆಟ್ಟು ಆಗ್ತಾ ಇರಬೇಕು, ಜಾಸ್ತಿ ಡಿಪ್ರೆಷನ್ಗೆ ಹೋದಾಗ ಸ್ವಲ್ಪ ಎಲಿವೇಟ್ ಆಗಿ ಎಬ್ಬಿಸ್ತಾನೂ ಇರಬೇಕು. ಅವೆಲ್ಲ ಗುರುಗಳ ಹತ್ರ ಇಟ್ಕೊಂಡು ಅವ್ರನ್ನ ರಿಪೇರಿ ಮಾಡ್ಕೊತಾ ಇರ್ತಾರೆ. ಇನ್ನೊಂದು ಥರ ಗುರುಗಳು ಮೀನು ಥರ. ಆ ಮೀನು ಮೊಟ್ಟೆ ಇಟ್ಬಿಡುತ್ತೆ ದೂರದಲ್ಲಿ. ಮೊಟ್ಟೆ ಇಟ್ಬಿಟ್ಟು ಡೈಲಿ ದೂರದಿಂದ ಒಂದು ಸತಿ ದೂರದಿಂದ ನೋಡ್ತಾ ಇರುತ್ತೆ. ಆ ದೂರದಿಂದ ನೋಡೋ ಇಷ್ಟರಲ್ಲಿ ಎಲ್ಲ ಮರಿಗಳೆಲ್ಲ ತಾಯಿ ಆಕಾರದಲ್ಲಿ ಪರಿಣತ ಮಾಡಿಫಿಕೇಷನ್ ಆಗ್ತಾ ಇರ್ತದೆ, ದೂರದಿಂದ ನೋಡುತ್ತೆ. ಅದೇ ಥರ ಗುರುಗಳು ದೀಕ್ಷೆ ಕೊಟ್ಟುಬಿಟ್ಟು ಏನೋ ಅವರು ಯಾವುದೋ ಒಂದು ಸೇವೆ ಏನೋ ಒಂದು ನಿಯುಕ್ತ ಮಾಡಿಬಿಟ್ಟು ದೂರದಿಂದ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಜಾಸ್ತಿ ಮಾತಾಡೋದಿಲ್ಲ, ಕೇವಲ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಎಲ್ಲೆಲ್ಲಿ ಅವರು ಮಿಸ್ಟೇಕ್ ಆಗ್ತಾ ಅಲ್ಲಿ ಮಾತ್ರ ಟಚ್ ಮಾಡ್ಕೊಂಡು ಅವ್ರಿಗೆ ಗೈಡ್ ಮಾಡ್ತಾ ಇರ್ತಾರೆ. ಇನ್ನೊಂದು ಥರ ಗುರುಗಳು ಆಮೆ ಥರ. ಇದು ಉತ್ತಮಾಧಿಕಾರಿ ಆಮೆ ಥರ. ಎಲ್ಲೋ ಆಮೆ ಹೆಂಗಂದರೆ ಇಲ್ಲಿ ಭಾರತ ದೇಶದಲ್ಲಿ ಪೂರಿ ಸಮುದ್ರದಲ್ಲಿ ಕಿನಾರೆಯಲ್ಲಿ ಮೊಟ್ಟೆ ಇಟ್ಬಿಟ್ಟು 5,000 10,000 ಕಿಲೋಮೀಟ್ರ್ ದಾಟೋಗ್ಬಿಡುತ್ತಂತೆ. ಅದ್ರ ಸ್ಪೀಡ್ ನೋಡಿದ್ರೆ ತುಂಬ ಕಡಿಮೆ, ಅದು ಹೋಗೋ ಡಿಸ್ಟೆನ್ಸ್ ನೋಡಿದ್ರೆ ಹಂಗಿರುತ್ತೆ ಆ ಥರ. ಮತ್ತು ಅದು ಕೆಲವೊಂದು ಸತಿ 2-3 ವರ್ಷ ಮರ್ತೋಗ್ಬಿಡುತ್ತಂತೆ ಎಲ್ಲಿ ಮೊಟ್ಟೆ ಇಟ್ಟಿದ್ದೀನಿ ಅಂತ. ಯಾವಾಗಲೂ ಒಂದು ಸತಿ 3 ವರ್ಷ ಆದಮೇಲೆ 5 ವರ್ಷ ಆದಮೇಲೆ ಒಂದೊಂದು ಸತಿ ನೆನಪು ಬರುತ್ತಂತೆ, ಓಹೋ ನಾನು ಅಲ್ಲಿ ಆ ಜಾಗದಲ್ಲಿ ಮೊಟ್ಟೆ ಇಟ್ಟಿದ್ನಲ್ಲ ಅಂತ. 10,000 ಕಿಲೋಮೀಟ್ರ್ ದೂರದಲ್ಲಿಂದ ಅದು ನೆನಪು ಮಾಡಿಕೊಂಡ್ರು ಕೂಡ ಆ ಸಮಯದಲ್ಲಿ ಆ ಆಮೆಯ ಮೊಟ್ಟೆಗೆ ಭೂಮಿಯಲ್ಲಿ ಬಚ್ಚಿಟ್ಟು ಹೋಗಿರುತ್ತೆ. ಅಲ್ಲಿ ಆ ಭೂಮಿಯ ಮೊಟ್ಟೆಯಲ್ಲಿ ಮರಿ ಜೀವ ಪ್ರವೇಶ ಆಗಿಬಿಟ್ಟು ಮರಿ ಹೊರಗಡೆ ಬಂದುಬಿಟ್ಟು ಹೊರಗಡೆ ಬರ್ತಾವಂತೆ. ಆ ತಾಯಿ ಆಕಾರದಲ್ಲೇ ಹಂಗಿರ್ತಾವಂತೆ. ಆ ಥರ ಗುರುಗಳು ಯಾವತ್ತೋ ಒಂದು ಸತಿ ಉಪದೇಶ ಮಾಡಿ ಬಿಟ್ಬಿಟ್ಟಿರ್ತಾರೆ. ಉತ್ತಮಾಧಿಕಾರ ಆಗಿರ್ತಾನೆ, ಇವನು ಯೋಗಿ ಆಗಿರ್ತಾನೆ. ಯಾವತ್ತೋ ಒಂದು ಸತಿ ಓಹೋ ಅಂಥವನು ನಾನು ಒಂದು ಸತಿ ದೀಕ್ಷೆ ಕೊಟ್ಟಿದ್ನಲ್ಲ ಅಂತ ಕೇವಲ ನೆನೆಸ್ಕೊಂಡ್ರೆ ಅವನ ಶಿಷ್ಯನ ಕಲ್ಯಾಣ ಆಗುತ್ತೆ, ಮುಗಿದೋಗುತ್ತೆ, ಜೀವನ ಮುಕ್ತ ಆಗ್ಬಿಟ್ಟಿರ್ತಾನೆ. ಆ ಥರ 3 ಪ್ರಕಾರದ ಗುರುಗಳಿರ್ತಾರೆ. ಇದರಲ್ಲಿ ಇವಾಗ ಇವರು ಹತ್ತಿರ ಇಟ್ಕೊಂಡು ಕೋಳಿ ಥರ ಗುರುಗಳು ಹತ್ತಿರ ಇಟ್ಕೊಂಡು ಶಿಷ್ಯರನ್ನ ಪರೀಕ್ಷೆ ಮಾಡ್ತಾವ್ರೆ, ಟೆಸ್ಟ್ ಮಾಡ್ತಾವ್ರೆ. ಈಗ ಒಬ್ಬ ಶಿಷ್ಯನಿಗೆ ಟೆಸ್ಟ್ ಆಗೋಯ್ತು, ಅವನು ಪಾಸ್ ಆಗಿಬಿಟ್ಟ. ಮತ್ತು ಇನ್ನೊಬ್ಬನು
ಎರಡನೇವನು ಯಾರಿರ್ತಾನಂದರೆ ಈ ಹೆಸರುಗಳು ನೆನ್ಪಿಟ್ಕೋದು ತುಂಬ ಕಷ್ಟ. ಉಪಮನ್ಯು ಎರಡನೇ ಶಿಷ್ಯ ಉಪಮನ್ಯು ಆಗಿರ್ತಾನೆ. ಆ ಉಪಮನ್ಯಿಗೆ ಏನು ಟೆಸ್ಟ್ ಅಂದ್ರೆ ಹಸುಗಳು ಮೇಯಿಸ್ಕೊಂಬಾವಲ್ಲಪ್ಪ ಅಂದ್ಬಿಟ್ಟು ಹಸುಗಳು ಮೇಯಿಸ್ಕೊಂಬಾಪ್ಪ ಅಂತ ಕಳಿಸಿರ್ತಾನೆ. ಅಷ್ಟೇ ಆಜ್ಞೆ. ಮತ್ತು ನೀನು ಹೆಂಗೆ ಊಟ ಹೆಂಗೆ ಮಾಡಬೇಕು, ಏನು ಆಶ್ರಮದಿಂದ ಟಿಫಿನ್ ಕ್ಯಾರಿಯರ್ ಕಳಿಸೋದಿಲ್ಲ, ಊಟದ ಬಗ್ಗೆ ಏನು ಚರ್ಚೆನೇ ಮಾಡಿರೋದಿಲ್ಲ. ಪರೀಕ್ಷೆಗೆ ಇಟ್ಟಿರ್ತಾರೆ, ಕೇವಲ ಸೇವೆನೇ ಇಡ್ತಾರೆ. ಊಟದ ಬಗ್ಗೆ ವ್ಯವಸ್ಥೆ ಬಗ್ಗೆ ಅವ್ನಿಗೆ ಏನು ಹೇಳೋದಿಲ್ಲ. ಇನ್ನು ಬೆಳಗ್ಗೆ ಹೊತ್ತು ಹಸು ಮೇಯಿಸ್ಕೊಡೋಕೆ ಹೋಗ್ತಾ ಇದ್ದ, ಸಾಯಂಕಾಲ ಬರ್ತಿದ್ದ. ನೋಡ್ತಾನೆ 10 ದಿವಸ ಆಗುತ್ತೆ, 20 ದಿವಸ ಆಗುತ್ತೆ, ನುಣ್ಣಗೆ ಗಟ್ಟಿಗಿದ್ದಾನೆ. ಆಶ್ರಮದಲ್ಲಂತೂ ಇವನಿಗೆ ಊಟ ಏನು ಆಗ್ತಾಯಿಲ್ಲ. ಏನಪ್ಪ ಮತ್ತು ಹೊರಗಡೆ ಹೋಗ್ತಿದೆಯಾ, ಏನು ಮುಖ ಏನು ವಾಡಿ ಹೋಗಿಲ್ಲ, ಮತ್ತು ಊಟದ ವ್ಯವಸ್ಥೆ ಏನು ಮಾಡಿಕೊಂಡಿದೆ ಅಂತ. ಗುರುಗಳೇ ಈ ಥರ ಬೇಡ್ಕೊಂಡು ತಿಂತಾಯಿದ್ದೀನಿ, ಭಿಕ್ಷೆ ಬೇಡ್ಕೊಂಡು ತಿಂತಾಯಿದ್ದೀನಿ ಅಂತ. ಅರೆ, ನಿನಗೆ ಗೊತ್ತಿಲ್ವಾ, ಭಿಕ್ಷೆ ಫಸ್ಟು ಬೇಡಿದ್ದಾನೆ ಫಸ್ಟು ಗುರುಗಳಿಗೆ ತಂದುಕೊಟ್ಟು ಕೊಡಬೇಕಂದ್ಬಿಟ್ಟು, ಗುರುಗಳು ತಿಂದ ಮೇಲೆ ಮಿಕ್ಕಿದ್ದು ಶೇಷ ಏನು ಅಂಶ ಇರುತ್ತೋ ಅದನ್ನು ನೀನು ತಿನ್ಬೇಕಂತ ಗೊತ್ತಿಲ್ವಾ ಅಂತ. ಸರಿ ಅಂತಾನೆ, ನಾಳೆದು ತೊಗೊಂಬರ್ತೀನಿ ಅಂತಾನೆ. ಮತ್ತು ನೆಕ್ಸ್ಟ್ ಡೇಯಿಂದ ಭಿಕ್ಷೆಯಿಂದ ಅದೇನು ತೊಗೊಂಬರ್ತಾನೆ ಅದು ಗುರುಗಳು ಕೊಟ್ಬಿಟ್ಟಿರ್ತಾನೆ. ಮತ್ತೆ ಒಂದು 10-15 ದಿವಸ ಆದರೆ ಹಂಗೆ ನುಣ್ಣಗಿದ್ದಾನೆ, ಏನು ಸೈಜ್ ಕಡಿಮೆ ಆಗಲಿಲ್ಲ, ಮುಖ ವಾಡಲಿಲ್ಲ. ಮತ್ತೆ ಕರೀತಾರೆ, ಏನೋ ನೀನು ತಂದುಬಿಟ್ಟ ಭಿಕ್ಷೆ ಮೊತ್ತ ನನಗೆ ಸರೋಗ್ತಾ ಇದೆ, ಮತ್ತು ನೀನು ಊಟದ ವ್ಯವಸ್ಥೆ ಏನು ಮಾಡ್ಕೊಂಡಿದ್ದೆ ಅಂದರೆ, ಮತ್ತೆ ನಾನು ಇನ್ನೊಂದು ಸತಿ ಹೋಗಿ ಭಿಕ್ಷೆ ಬೇಡ್ತೇನೆ, ನಿಮಗೆ ತಂದುಕೊಡ್ತೀನಿ, ಇನ್ನೊಂದು ಸತಿ ಹೋಗಿ ಭಿಕ್ಷೆ ಬೇಡ್ಕೊಂಡು ತಿಂತಾಯಿದ್ದೀನಿ ಅಂತಾನೆ. ಓಹೋ ಮಗ ನೋಡಪ್ಪ, ಆ ಥರ 2 ಸತಿ ಭಿಕ್ಷೆ ಬೇಡಬಾರ್ದು. ಇನ್ನೊಬ್ಬ ವಿದ್ಯಾರ್ಥಿ ಹೊಟ್ಟೆ ಹೊಡಿತಾ ಇದೆ, ನೀನು ಒಂದೇ ಸತಿ ಭಿಕ್ಷೆ ಕೇಳಬೇಕು, ಬ್ರಹ್ಮಚಾರಿ ಆಗೋನು. ನೀನು ಇನ್ನೊಂದು ಸತಿ ಭಿಕ್ಷೆ ಬೇಡಬಾರ್ದು. ನಿಮ್ಮ ಮೊದಲು ತಂದುಕೊಟ್ಟ ಭಿಕ್ಷೆಯಲ್ಲೇ ನನಗೆ ಹೆಚ್ಚಾದರೆ ನಾನು ಏನಾದರೂ ಬಿದ್ದರೆ ನೀನು ಕೊಡ್ತೀನಿ ಆ ಥರ. ಅವನು ಪರೀಕ್ಷೆಯಲ್ಲೆಲ್ಲ ಹೀಗೆ ನೋಡಬೇಕಂತ ಅವನು ಸರಿ ಗುರುಗಳು ಅಂದ್ಬಿಟ್ಟಿದ್ದನು. ನೀನು ಹಂಗೆ ಮಾಡ್ತಾನೆ. ಡೈಲಿ ಬಂದು ಗುರು ತಂದುಕೊಡ್ತಾಯಿದ್ರೆ ಗುರು ಪೂರ್ತಿ ಆಗ್ತಿದೆ ಬಿಡ್ತಾರೆ, ಒಂಚೂರು ಅವ್ನು ಮಿಕ್ಸೋದೇ ಇಲ್ಲ. ಮತ್ತೆ ಒಂದು 10 ದಿವಸ ನೋಡ್ತಾನೆ, ಏನು ಪರಿಣಾಮ ಇಲ್ಲ. ಮತ್ತೆ ಹಂಗೆ ನುಣ್ಣಗೆ ದಪ್ಪಕ್ಕೆ ಇದ್ದಾನೆ, ಮುಖ ಏನು ವಾಡ್ತಾನೆ ಇಲ್ಲ. ಮತ್ತೆ ಕೇಳ್ತಾನೆ, ಏನಪ್ಪ ಮತ್ತು ಈಗೇನು ಮಾಡ್ಕೊಂಡಿದ್ದೀವಿ ಊಟದ ವ್ಯವಸ್ಥೆ ಅಂತ ಕೇಳ್ತಾನೆ. ಹಸುಗಿದ್ದಾವಲ್ಲ, ಹಸು ಹಾಲು ಕುಡಿತಾ ಇದ್ದೀನಿ ಅಂತ. ಹಳೆಯವನಿಂದ ಇದು ಆಶ್ರಮದ ಹಸುಗಳು ನಾನು ಪರ್ಮಿಷನ್ ಇದ್ದರೆ ನೀನು ಹಾಲಿನ ಮೇಲೆ ಕುಡಿತಾ ಇದ್ದೆ ನೀನು. ಇಲ್ಲ ಹಂಗೆ ಆಶ್ರಮದ ನಾನು ಪರ್ಮಿಷನ್ ಇದ್ದರೆ ಹಂಗೆ ಹಾಲು ಕುಡಿಯೋದಿಲ್ಲ ಅಂತ ಹೇಳ್ತಾನೆ. ಮತ್ತೆ ಒಂದು 10-15 ದಿವಸ ನೋಡ್ತಾನೆ, ಮತ್ತೇನೂ ಹಂಗೆ ಏನು ಸೈಜಲ್ಲಿ ಏನು ಕಡಿಮೆನೇ ಆಗ್ತಾ ಇಲ್ಲ. ಮತ್ತೆ ಕೇಳ್ತಾನೆ, ಏನಪ್ಪ ಈಗೇನು ಊಟದ ವ್ಯವಸ್ಥೆ ಏನು ಮಾಡ್ಕೊಂಡಿದೆ ಅಂದರೆ, ಗುರುಗಳೇ ಆ ಕರುಗಳು ಹಾಲು ಕುಡಿತಾವಲ್ಲ, ಕುಡಿದು ಅದು ಸ್ಪೀಡಾಗಿ ಕುಡಿಯೋದ್ರಲ್ಲಿ ಅದು ಸೈಡಿಂದ ಕರುಗಳ ಬಾಯಿಂದ ಅದು ಹಾಲಿನ ನೊರೆ ಒಂದು ಸೋರಿ ಕೆಳಗಡೆ ಬಿಡ್ತಾ ಇರುತ್ತಲ್ಲ, ಆ ನೊರೆನ ತಿಂತಾಯಿದ್ದೀನಿ ನಾನು. ಅದು ತಪ್ಪು, ನೀನು ಆ ನೊರೆ ಅದು ಸೈಡಿಗೆ ಬಂದು ಕೆಳಗಡೆ ಬಿದ್ದು ಕೂಡ ಮತ್ತೆ ಆ ಕರುಗಳು ಅದನ್ನು ನೋಡಿ ಮತ್ತೆ ಅದು ನೆಕ್ಕೊಂಡು ಅದೇ ತಿಂತಾವೆ. ಅದ್ರ ಊಟ ನೀನು ತಿಂದುಬಿಡ್ತೀಯ, ನೀನು ಇದು ಧರ್ಮ ಅಲ್ಲ, ನೀನು ತಿನ್ನಬಾರ್ದು, ಅದು ನೊರೆ ಬಿಟ್ಟು ತಿನ್ನಬಾರ್ದು ಅಂತ ಹೇಳ್ಬಿಡ್ತಾರೆ. ಮತ್ತು ಏನು ಮಾಡೋದಂದರೆ ಸ್ವಲ್ಪ ದಿವಸ ಆದರೆ ಕೂಡ ಅವನೇನು ಒಣಗ್ತಾ ಇಲ್ಲ. ಆ ಚಿಗುರು ಎಳೆ ಅದು ಇದು ಎಲ್ಲ ತಿಂತಾ ಇರ್ತಾನೆ. ಎಳೆ ಕೂಡ ಇಂಥ ಸಮಯದಲ್ಲಿ ಈಗ ಒಂದು ತಿಂಗಳು ಮುಂಚೆ ಏನು ಸಮಯ ಬಂತು, ಏನು ಚಿಗುರು ಸಿಗೋದಿಲ್ಲ, ಎಲ್ಲ ಎಳೆ ಎಲ್ಲ ಉದುರೋಗುತ್ತೆ. ಅಂಥ ಸಮಯದಲ್ಲಿ ಅವನಿಗೆ ಯಾವುದು ಹಸಿರು ಎಳೆ ಕಾಣಿಸ್ತಿಲ್ಲ ಕಾಡಲ್ಲಿ. ಇಕ್ಕದ ಮರ ಇರುತ್ತಲ್ಲ, ಇಕ್ಕದ ಗಿಡ ಎಲ್ಲ ಅದು ಸ್ವಲ್ಪ ಹಸಿರಾಗಿ ಇರುತ್ತೆ ಯಾವಾಗಲೂ. ಅವ್ನಿಗೆ ಗೊತ್ತಿಲ್ಲ ಏನು ತಿನ್ನಬೇಕಂತ. ಆ ಇಕ್ಕದಲ್ಲಿ ಏನೋ ತಿಂದುಬಿಟ್ಟಿರ್ತಾನೆ. ಅದು ತುಂಬ ಡೇಂಜರ್, ಅದು ವಿಷ ಇದ್ದಂಗೆ. ಅದರ ಹಾಲು ಕೂಡ ಕಣ್ಣು ಅಲ್ಲಿ ಇಲ್ಲಿ ಸ್ವಲ್ಪ ರಸ ಬಿದ್ದರೂ ಕೂಡ ಕಣ್ಣಲ್ಲಿ ಕಾಣಿಸೋದಿಲ್ಲ. ಅದು ಸಣ್ಣ ಮಕ್ಕಳಿಗೆ ಇಕ್ಕದ ಹಾಲಿನ ಸ್ವಲ್ಪ 2-3 ತುಟಿ ಬಾಯಿ ಒಳಗಡೆ ಹಾಕ್ಬಿಟ್ರೆ ಬ್ಲಾಕ್ ಮಾಡಿಬಿಡುತ್ತೆ, ಬ್ಲಾಕೇಜ್ ಮಾಡಿಬಿಡುತ್ತೆ, ಉಸಿರಾಡೋದ್ರಿಂದ ಸತ್ತೋಗ್ಬಿಡ್ತಾರೆ. ಅಷ್ಟು ಡೇಂಜರ್ ಇರುತ್ತೆ ಇಕ್ಕದ ಹಾಲು, ಅದರ ರಸ. ಆ ಇಕ್ಕದೆಲ್ಲ ಗೊತ್ತಿಲ್ಲ ತಿಂದುಬಿಟ್ಟಿರ್ತಾನೆ. ಇನ್ನು ಕೈ ಅಂಗಿ ವರ್ಷದಲ್ಲಿ ಕಣ್ಣಿಗೆಲ್ಲ ಹಚ್ಕೊಂಡ್ಬಿಟ್ಟಿರ್ತಾನೆ, ಕುರುಡ ಆಗಿಬಿಟ್ಟಿರ್ತಾನೆ. ಕುರುಡ ಆಗಿಬಿಟ್ಟಿದ್ದನು ಕಾಡಲ್ಲಿ ಅಲ್ಲಿ ಇಲ್ಲಿ ಕೈ ಅಂಗಿ ಟಚ್ ಮಾಡ್ಕೊತ ಹೋಗ್ಬೇಕು. ಒಂದು ಬಾವಿಯಲ್ಲಿ ಬಿದ್ದೋಗ್ಬಿಟ್ಟಿರ್ತಾನೆ. ಬಿದ್ದೋಗ್ಬಿಟ್ಟಿದ್ರೆ ರಾತ್ರಿ ಆಯಿತು. ಹಸುಗಳಿನ್ನ ಮನುಷ್ಯ ಎಲ್ಲಿ ಇದ್ದವಕ್ಕೆ ದಾರಿ ಗೊತ್ತಿರುತ್ತೆ ಅವಕ್ಕೆ. ಸಾಯಂಕಾಲ ಆಯ್ತಂದರೆ ಒಂದು ಹಸುಗಳಲ್ಲಿ ಯಾವುದೋ ಒಂದು ಲೀಡ್ರ್ ಇರುತ್ತೆ, ಅದು ಮುಂದೆ ಹೋಗ್ತದ್ರೆ ಹಿಂದೆ ಎಲ್ಲ ಅವು ಆಶ್ರಮಕ್ಕೆ ಬಂದುಬಿಟ್ಟಿದ್ದಾವೆ. ಅಯ್ಯೋ ಹಸುಗೆಲ್ಲ ಬಂದುಬಿಟ್ಟಿದ್ದೆ, ಇವನಲ್ಲಿ ಉಪಮನ್ಯಲ್ಲಿ ಬಂದಿಲ್ವಲ್ಲ ಅಂತ ಮತ್ತೆ ಇವರೆಲ್ಲ ಲ್ಯಾಂಪ್ಗಳು ತಗೊಂಡೋಗಿ ಹುಡುಕ್ತಾರೆ.
ಕೂಗಾಡ್ತಾ ಇದ್ರೆ ಅಲ್ಲಿ ಬಾಗಿಲು ಬಿದ್ದು ಗುರುಗಳೇ ಇಲ್ಲಿದ್ದೀನಿ ಅಂತಾನೆ. ಏನೋ ಯಾಕೋ ಅಲ್ಲಿದೆಯಾ ಅಂದರೆ ಈ ಥರ ಎಲೆ ಬೆಳೆ ತಿಂದ್ಕೊಂಡು ಸಾಧನೆ ಮಾಡ್ತಿದ್ದೆ, ಆದರೆ ಅದು ತಿನ್ನಬಾರ್ದಂತಲೇ ಎಕ್ಕದೆಲೆ ತಿಂದುಬಿಟ್ಟಿದ್ದೀನಿ ಗೊತ್ತಿಲ್ಲದಂಗೆ. ಹೊಟ್ಟೆಯಲ್ಲೂ ಸಮಸ್ಯೆ, ವಿಪರೀತವಾದ ಸಮಸ್ಯೆ ಆಗ್ತಾಯಿದೆ. ಕಣ್ಣುಗಳಿಗೆ ಅದು ಉಜ್ಕೊಂಡ್ಬಿಟ್ಟಿದ್ದೀನಿ, ಕಣ್ಣು ಕಾಣಿಸ್ತಿಲ್ಲ, ಕಣ್ಣು ಹೊರಟೋಗಿದೆ ಅಂತ, ದೃಷ್ಟಿ ಹೊರಟೋಗಿದೆ ಅಂತ. ಬಟ್ ಗುರುಗಳು ಪರವಾಗಿಲ್ಲ, ಇವನಿಗೆ ಅವರೇನು ಅಂದ್ಕೊಂಡಿರ್ತಾರೆ, ಇಷ್ಟೊಂದು ಈ ವಿಷಯದಲ್ಲಿ ಹಿಂಸೆ ಕೊಟ್ಟರೆ ಬಿಟ್ಟು ಓಡೋಗ್ತಾನ, ಸಹನಶಕ್ತಿ ಇಲ್ಲದಿರೋ ಓಡೋಗ್ತಾನ ಅಂತ ಸಹನಶಕ್ತಿಗೆ ಪರೀಕ್ಷೆ ಇಟ್ಟಿರ್ತಾರೆ. ಆದರೆ ಅವನು ಓಡೋಗಿರೋದಿಲ್ಲ. ಈಗಲೂ ಕೂಡ ಗುರುಗಳ ಆಜ್ಞೆನ ಪಾಲನೆ ಮಾಡಿಕೊಂಡು ಪ್ರೀತಿಯಿಂದ ಯಾವುದೇ ಪ್ರಕಾರ ಒಂದು ಲೇಷ ಮಾತ್ರ ಕೋಪ ತಗೊಂಡಿಲ್ಲ ಗುರುಗಳ ಮೇಲೆ. ಇವೆಲ್ಲ ಚೆಕ್ ಮಾಡ್ತಾ ಇರ್ತಾರೆ ಗುರುಗಳು. ಚಿನ್ಮಯಾನಂದ ಮಹಾರಾಜವರು ಉತ್ತರ ಕಾಶಿನಲ್ಲಿ ಅಲ್ಲಿ ಯಾರೋ ಭಕ್ತರು ಒಂದು ಬುಟ್ಟಿ ತುಂಬ ಲಡ್ಡುಗಳು ತಂದಿರ್ತಾರೆ. ತಂದಿದ್ರಿಗಿನ್ನ 4 ಜನ ಶಿಷ್ಯರಿರ್ತಾರೆ. ಅವರಲ್ಲಿ ಚಿನ್ಮಯಾನಂದ ಸರಸ್ವತಿ ಮಹಾರಾಜ್ ಕೂಡ ಇರ್ತಾರೆ. ಅವ್ರ ಲಡ್ಡುಗಳೆಲ್ಲ ತಂದು ಕೊಟ್ಟರೆ ಹೊರಗಡೆ ಇಟ್ಕೊಂಡಿರ್ತಾರೆ. ಮಿಕ್ಕಿದ 3 ಜನ ಶಿಷ್ಯರೇನಿದ್ರು ಚಿನ್ಮಯಾನಂದ ಮಹಾರಾಜ್ ಅವ್ರಿಗೆ ಗೊತ್ತಿತ್ತು, ಅವರಿಂಥದ್ದೆಲ್ಲ ಇನ್ವಾಲ್ವ್ ಆಗಿರಲಿಲ್ಲ. ಆ 3 ಜನ ಶಿಷ್ಯರು ಒಂದು ದಿವಸ ಆಯ್ತಂತೆ, ಯಾರಿಗೂ ಲಡ್ಡು ಕೊಟ್ಟಿಲ್ಲ. 2ನೇ ದಿವಸ ಆಯಿತು, ಯಾರಿಗೂ ಲಡ್ಡು ಕೊಟ್ಟಿಲ್ಲ. ಯಾಕಂದರೆ ಒಂದು ಬುಟ್ಟಿ ಅಂದರೆ ಸುಮಾರು 200-300 ಲಡ್ಡು ಇರುತ್ತೆ. ಅಯ್ಯೋ ನೋಡುತ್ತ ಅವರ 3 ಜನ ಶಿಷ್ಯರು ಮಾತಾಡ್ಕೊತಾ ಇದ್ದಾರಂತೆ. ನೋಡಿ ಎಷ್ಟು ಲೋಭಿಯವನು ಗುರು, ಇವನು ಒಂದಾದ್ರೂ ಲಡ್ಡು ಕೊಡ್ಬೋದಲ್ಲೇ, ಅಷ್ಟು ಬುಟ್ಟಿಯನ್ನು ಒಂದು ಪುಣೆ ತಿಂತಾನ ಅಂತೇನು ಸ್ಟಾರ್ಟ್ ಆದಂತೆ. 2-3 ದಿವಸ ಹಂಗೆ ಮಾತಾಡ್ಕೊತ ಶ್ರದ್ಧೆನ ಕಳ್ಕೊಂಡ್ಬಿಟ್ಟು ಆ 3 ಜನ ಬಿಟ್ಟೊಟ್ಟೋಗ್ಬಿಟ್ರಂತೆ. ಇವನೇನು ಗುರು ಆಗಿರ್ತಾನೆ, ಇಷ್ಟೊಂದು ಲೋಭಿ ಆಗಿದ್ದಾನೆ ಅಂದ್ಬಿಟ್ಟು. ಅವರು ಅದಕ್ಕೆ ಕಾಯ್ತಾ ಇದ್ರಂತೆ. ಇಂಥ ಫಾಲ್ತು ಅವ್ನು ಇಟ್ಕೊಂಡು ಏನು ಪ್ರಯೋಜನ ಇಲ್ಲ ಅಂದ್ಬಿಟ್ಟಿದ್ರು. ಅವ್ರು ಹೋದ ಮೇಲೆ ಇಷ್ಟು ಲಡ್ಡುಗಳು ನದಿಗೆ ಬಿಸಾಕ್ಬಿಟ್ರಂತೆ. ಆ ಥರ ಅನೇಕ ಪ್ರಕಾರದ ಟೆಸ್ಟಿಂಗ್ ಇರ್ತವೆ. ಹೆಂಗೆ ಯಾರು ಶ್ರದ್ಧೆ ಹೆಂಗಿದೆ ಅಂತ ಶ್ರದ್ಧಾ ಅಟ್ಲೀಸ್ಟ್ ಇಂಪ್ರೂವ್ ಆಗೋ ಸ್ಟೇಜಲ್ಲಿದೆ. ಇನ್ನು ಸ್ವಲ್ಪ ದಿವಸ ನೋಡಿ ಅವನು ಸ್ವಲ್ಪ ಕಲಿಯೋ ಚಾನ್ಸಸ್ ಇದೆ ಅಂದರೆ ಆ ಥರ ಇಟ್ಕೊತಾರೆ. ಇಲ್ಲ ಅವನು ವಿಪರೀತ ದಿಶೆಯಲ್ಲಿ ಹೋಗ್ತಾ ಇದ್ದಾನೆ, ಇನ್ನು ದ್ವೇಷ ಬೆಳೆಸ್ಕೊಂಡು ಅಶ್ರದ್ಧೆ ಬೆಳೆಸ್ಕೊಂಡು ಆ ದಾರಿಗೆ ಹೋಗ್ತಾ ಇದ್ದಾನೆ ಅಂದರೆ ಮುಂಚೆನೇ ಹೋಗ್ಬಿಡಪ್ಪ, ಹಿಂಗೆ ನಿಮಗೆ ಕೆಲಸ ಪ್ರಯೋಜನ ಇಲ್ಲ ಅಂದ್ಬಿಟ್ಟು. ಶ್ರದ್ಧೆ ಇಲ್ಲ ಅಂದರೆ ಟ್ಯಾಬ್ಲೆಟ್ಸ್ ಕೂಡ ಕೆಲಸ ಮಾಡೋದಿಲ್ಲ. ಯಾರಾದರೂ ನಾರ್ಮಲ್ RMP ಡಾಕ್ಟ್ರು ಅಂಥವ್ರು ಟ್ಯಾಬ್ಲೆಟ್ಸ್ ಕೊಟ್ಬಿಟ್ರೆ ಸ್ವಲ್ಪ ಅನುಮಾನ ಬಂತಂದರೆ, ಅಯ್ಯೋ ಇವನು ಯಾವುದೋ ರೋಗಕ್ಕೆ ಯಾವುದೇ ಟ್ಯಾಬ್ಲೆಟ್ ಕೊಟ್ಬಿಟ್ಟಿದ್ದಾನಂದರೆ ಅವ್ನಿಗೆ ಸರಿಯಾದ ಜ್ವರಕ್ಕೆ ವಾಸಿ ಆಗುತ್ತೆ ಟ್ಯಾಬ್ಲೆಟ್ ಕೊಟ್ಟರೂ ಕೂಡ ಅದು ಕೆಲಸ ಮಾಡೋದಿಲ್ಲ. ಅದೇ ಶ್ರದ್ಧೆ ಇತ್ತಂದರೆ ಗುಂಡಿ ಬಟನ್ನು ನಿಜವಾದ ಸ್ಟೋರಿಗೆ ನಡೆದಿದ್ದಾರೆ. ಡಾಕ್ಟ್ರು ಒಂದು ಸತಿಯಲ್ಲಿ ಗುಂಡಿ ಬಟನಲ್ಲಿ ಇಟ್ಟಿದ್ರೆ ಅದನ್ನೇ ಟ್ಯಾಬ್ಲೆಟನ್ನು ತಗೊಂಡೋಗಿ ಗುಂಡಿ ಬಟನ್ ತಿಂದು ಎಷ್ಟೋ ಜನಕ್ಕೆ ಜ್ವರ ವಾಸಿ ಆಗಿದೆ. ಅಲ್ಲಿ ಜಾರ್ಖಂಡಲ್ಲಿ ಸ್ವಲ್ಪ ಕ್ಯಾಂಪ್ ಹಾಕಿದ್ರೆ ಅಲ್ಲಿ ಆದಿವಾಸಿಯರಲ್ಲಿ ಒಂದು ಟೇಬಲಲ್ಲಿ ಡಾಕ್ಟ್ರು, ಇನ್ನೊಂದು ಟೇಬಲಲ್ಲಿ ಟ್ಯಾಬ್ಲೆಟ್ಸ್ ಇಟ್ಕೊಂಡು ಇನ್ನೇನೋ ಜ್ವರ ಥರ ಏನೋ ಒಂದು ರೋಗ ಬಂದರೆ ತೋರಿಸ್ಬೇಕು ಬಂದಿದ್ದಾನೆ. ಬಂದ್ರೆ ಅವನಿಗೆ ಚೀಟಿನಲ್ಲಿ ಬರೆದ್ಬಿಟ್ಟವ್ರೆ, ಇದು ನೀನು ಸ್ವಲ್ಪ ಲೈಟ್ ವಾರ್ಮ್ ವಾಟರಲ್ಲಿ 3 ಹೊತ್ತು ತಗೊಂಡ್ಬಿಡು ಅಂತ ಹೇಳ್ಬಿಟ್ಟು ಆ ಚೀಟಿ ಕೊಟ್ಟಿದ್ದಾರೆ. ಅವನು ಹೋಗ್ಬಿಟ್ಟಿದ್ದಾನೆ. ಹೋಗ್ತಾ ಇದ್ದಾನೆ. ಅವ್ರು ಡಾಕ್ಟ್ರು, ಅಯ್ಯೋ ಇವನು ನೆಕ್ಸ್ಟ್ ಟೇಬಲ್ ಹೋಗಿ ಟ್ಯಾಬ್ಲೆಟ್ಸ್ ತೊಗೊಂಡೋಗ್ಬೇಕಲ್ಲ, ಚೀಟಿ ತೊಗೊಂಡಂಗೆ ಡೈರೆಕ್ಟ್ ಹೋಗ್ಬಿಟ್ನಲ್ಲ ಅಂದ್ಬಿಟ್ಟು ಕೂಗ್ತಾ ಇರ್ತಾರೆ. ಅವ್ನು ಕೇಳಿಸೋದಿಲ್ಲ, ಹಂಗೆ ಹೋಗ್ಬಿಟ್ಟಿದ್ದನು. ಮತ್ತು 2 ದಿವಸ ಆದಮೇಲೆ ವಾಪಸ್ ಬರ್ತಾನೆ. ಬಂದ್ಬಿಟ್ಟು ತುಂಬ ಧನ್ಯವಾದ ಡಾಕ್ಟ್ರೇ, ನೀವು ಕೊಟ್ಟಿದ್ದ ಔಷಧಿಯಿಂದ ನನ್ನ ರೋಗ ವಾಸಿ ಆಗಿದೆ ಅಂತ. ನೀನೆಲ್ಲ ಔಷಧಿ ತಗೊಂಡೋದು ಅವ್ರು ಕೂಗ್ತಾ ಇದ್ರು ಕೂಡ ನಿಂತಿನ ಹಂಗೆ ಹೋಗ್ಬಿಟ್ಟೆ, ಪಕ್ಕದ ಟೇಬಲ್ ಹೋಗಲಿಲ್ಲ, ಹಂಗೆ ಚೀಟಿ ತಗೊಂಡು ಹೋಗ್ಬಿಟ್ಟಂದರೆ ಆ ಚೀಟಿಯನ್ನೇ ನಾನು ಬಿಸಿನೀರಲ್ಲೇ ಹಾಕ್ಕೊಂಡು 3 ಹೊತ್ತು ತಗೊಂಡೆ ಅಂತ ಚೀಟಿ ಪೇಪರನ್ನು ತಿಂದವನೇ ಔಷಧಿ ಅಂದ್ಕೊಂಡು ಅವ್ನಿಗೆ ಜ್ವರ ವಾಸಿ ಆಗಿಬಿಟ್ಟಿದೆ. ಶ್ರದ್ಧೆ ಇದ್ದರೆ ಆ ಥರ ಪೇಪರು ಗುಂಡಿಗಳು ಕೂಡ ನಮ್ಮ ರೋಗನ ವಾಸಿ ಮಾಡಿದ್ದಾರೆ. ಶ್ರದ್ಧೆ ಇಲ್ಲ ಅಂದರೆ ಅದು ನಿಜವಾದ ಟ್ಯಾಬ್ಲೆಟ್ ಆದರೂ ಕೂಡ ಅದು ಕೆಲಸ ಬರೋದಿಲ್ಲ. ಆ ಥರ ಶ್ರದ್ಧೆಯನ್ನು ಪರೀಕ್ಷೆ ಮಾಡ್ತಾ ಇರ್ತಾರೆ ಗುರುಗಳು. ಅಷ್ಟೊಂದು ಹಿಂಸೆ ಕೊಟ್ಟು ಅವನ ಬಗ್ಗೆ ಸಿದ್ಧಾರೂಢ ಮಹಾರಾಜರಿಗೆ ಏನು ಕೊಟ್ಟಿರ್ತಾರೆ ಪರೀಕ್ಷೆ. ಮಿಕ್ಕಿದವರೆಲ್ಲ ವಿದ್ಯಾರ್ಥಿಗಳು ಕೂತ್ಕೊತಾ ಇರ್ತಾರೆ. ಅವ್ರಿಗೆ ಆಶ್ರಮದಲ್ಲೆಲ್ಲ ಊಟದ ವ್ಯವಸ್ಥೆ ಎಲ್ಲ ಇರುತ್ತೆ. ಸಿದ್ಧಾರೂಢರು ಬಂದಾಗ ಮಾತ್ರ ನೀನು ಅಲ್ಲೇ ಕುದುರೆಗಳು ಕಟ್ಟಾಕೋ ಜಾಗದಲ್ಲಿ ನೀನು ಅಲ್ಲೇ ಇರಬೇಕು, ಆ ಕುದುರೆಗಳು ಸಗಣಿ ಎತ್ತಾಕೊಂಡು ಸೇವೆ ಮಾಡಬೇಕು, ನಿನ್ನ ಊಟ ನಿನ್ನ ಮೇಂಟೆನೆನ್ಸು ನಿಂದೆ ಅಂತ. ಇಂಥ ಕಂಡೀಷನ್ ನಮ್ಮಂಥವ್ರಾದರೆ ಎಷ್ಟು ಪ್ರಕಾರ ಯೋಚನೆ ಮಾಡ್ತಾಯಿದ್ವಿ ನೋಡಿ. ಗುರುಗಳು ಅವ್ರಿಗೊಂಥರ ನೋಡ್ಕೊತಾರೆ, ನಮಗೊಂಥರ ನೋಡ್ಕೊತಾವ್ರೆ. ಎಷ್ಟು ವಿಕಾರಗಳು ಹೋಗ್ತಾವೆ ನಮ್ಮಂಥವ್ರ ಮನಸ್ಸಿನಲ್ಲಿ, ಎಷ್ಟು ಕ್ಯಾಲ್ಕುಲೇಷನ್ ಹೋಗುತ್ತೆ. ಒಟ್ಟು ಸಿದ್ಧಾರೂಢರಲ್ಲಿ ಅವೇನು ಪ್ರಾಬ್ಲಮ್ ಇಲ್ಲ. ಮಹತ್ತರ ಪ್ರಯೋಜನ ವೇದಾಂತ ವಿಚಾರದ ಮುಂದೆ ಇದೆಲ್ಲ ಏನು ತುಚ್ಛ ಅನ್ನೋದಿದ್ರು ಎಷ್ಟು ವರ್ಷ ಇರ್ತಾರೆ, ಒಂದು 10 ವರ್ಷನ ಮಾಡಿರ್ತಾರಲ್ಲ, ಹಂಗೆ 12 ವರ್ಷ
12 ವರ್ಷ ಅದೇ ಸಗಣಿ ಎತ್ತಾಕೊಂಡೇ ಆ ಸೇವೆ ಮಾಡಿರ್ತಾರೆ. ಅಂಥವ್ರಿಗೆ ಸಿಕ್ಕಿರೋದು ಮೋಕ್ಷ. ಮಿಕ್ಕಿದ್ದು ಅತಿ ಬುದ್ಧಿವಂತಿಕೆ ಇರೋರಿಗೆ ಈ ಪದವಿ ಯಾವತ್ತೂ ಸಿಕ್ಕೇ ಇಲ್ಲ. ಅಂಥ ಕರೆಕ್ಟ್ ಸಿಸ್ಟಮ್ಯಾಟಿಕ್ ಶಾಸ್ತ್ರದ ಪದ್ಧತಿಯಲ್ಲಿ ಈ ಥರ ಬಂದವರೇ ಆ ಪದವಿಯನ್ನು ಹೊಂದಿರೋದು. ಈ ಥರ ಗುರುಗಳಿಗೆ ತುಂಬ ಸಂತೋಷ ಆಗಿಬಿಡುತ್ತೆ. ಗುರುಗಳ ಕೃಪೆ ಬಂದಮೇಲೆ ಇನ್ನೇನಿರುತ್ತೆ, ನೋಡೋ ಒಬ್ಬ ನೀವು ಅಶ್ವಿನಿ ದೇವತೆಗಳನ್ನ ನೆನೆಸ್ಕೊಡು, ಅವರು ನಿನಗೆ ಕೊಡ್ತಾರೆ, ನೇತ್ರ ದಾನ ಮತ್ತೆ ಬರುತ್ತೆ, ಹೋಗಿರೋ ದೃಷ್ಟಿ ನಿನಗೆ ಮತ್ತೆ ಬರುತ್ತೆ ಅಂತ. ಈ ಥರ ಮತ್ತು ಆ ಅಶ್ವಿನಿ ದೇವತೆಯನ್ನು ಸ್ತುತಿ ಮಾಡ್ತಾನೆ. ಆ ಸ್ತುತಿ 12 ಶ್ಲೋಕಗಳಲ್ಲಿದೆ. ಈ ಥರ ಸ್ತುತಿ ಮಾಡಿದ್ರೆ ಅಶ್ವಿನಿ ದೇವತೆಯನ್ನ ಐಸೈಟು ಇಂಪ್ರೂವ್ ಆಗುತ್ತೆ ಅಂತ ಶಾಸ್ತ್ರ ಪ್ರಮಾಣ ಇದೆ. ಆ 12 ಶ್ಲೋಕಗಳು ಸ್ವಲ್ಪ ನೋಡೋಣ. ಅದು ಋಗ್ವೇದ ಸಂಬಂಧವಾದ ಮಂತ್ರಗಳಿಂದ ಆ ಶ್ಲೋಕಗಳು ಸ್ವಯಂ ರಚನೆ ಮಾಡಿಬಿಟ್ಟು ಆ ಸ್ತುತಿ ಮಾಡ್ತಾರೆ. ಪ್ರಪೂರ್ವಗೌ ಪೂರ್ವಜೌ ಚಿತ್ರಭಾನು ಗಿರಾವಾಶಂಸಾಮಿ ತಪಸಾ ಹ್ಯನಂತೌ ದಿವ್ಯೌ ಸುಪರ್ಣೌ ವಿರಜೌ ವಿಮಾನ ವದೀಕ್ಷಪಂತೌ ಭುವನಾನಿ ವಿಶ್ವ. ಎಳೆಯಶ್ವಿನಿ ದೇವತೆಯರೇ, ನೀವು ಎಲ್ಲರಿಗಿಂತಲೂ ಮೊದಲು ಯಜ್ಞಕ್ಕೆ ಹೋಗುವವರು. ಫಸ್ಟು ಯಜ್ಞ ನಾವು ಭೂಲೋಕದಲ್ಲಿ ಏನಾದರೂ ಮಾಡಿದ್ರೆ ಆವಿಷನ್ನು ಸ್ವೀಕಾರ ಮಾಡೋರು ಫಸ್ಟ್ ದೇವತೆಯರು ಅಶ್ವಿನಿ ದೇವತೆಯರೇ. ಇದರಲ್ಲಿ ನಾವೆಲ್ಲ ಮಾಡರ್ನಾಗಿ ಬೆಳೆದು ವಾಟರ್ ಥಿಂಕಿಂಗ್ ಇರೋರು ಎಲ್ಲಿ ದೇವತೆಗಳು ಎಲ್ಲಿದ್ದಾರೆ ಏನಂತೀವಿ. ಬ್ರಹ್ಮಸೂತ್ರದಲ್ಲಿ ದೇವತೆಗಳಿಗೆ ಶರೀರ ನಿರೂಪಣೆ ಇದೆ, ದೇವತಾಧಿಕರಣ ಅಂದ್ಬಿಟ್ಟಿದ್ದು. ಅದು ಲೌಕಿಕ ದೃಷ್ಟಿಗೆ ಕಾಣಿಸೋದು ಇದೆ, ಇಲ್ಲಾಂದರೆ ಇಲ್ಲ ಅಂತ ನಾವು ಡಿಸೈಡ್ ಮಾಡಿಬಿಟ್ಟಿರ್ತೀವಿ. ಅನೇಕ ಯುಕ್ತಿಗಳಿಂದ ಸಿದ್ಧ ಮಾಡ್ತಾರೆ. ಅವ್ರಿಗೂ ಶರೀರ ಇರುತ್ತೆ, ದೇವತೆಯರಿಗೂ ಶರೀರ ಇರುತ್ತೆ. ನಾವು ಮಾಡೋ ಹವ್ಯಾಸೆಲ್ಲ ಗ್ರಹಣ ಮಾಡ್ತಾರೆ, ನಾವು ಮಾಡೋ ಸ್ತುತಿನ ಗ್ರಹಣ ಮಾಡ್ತಾರೆ ಅಂದರು. ರಾಜಸ್ಥಾನಲ್ಲೇ ಒಂದು ಘಟನೆ ನಡೆದಿದೆ. ಇಷ್ಟಕ್ಕೆ ಮುಂಚೆ ಕೂಡ ಹೇಳಿದ್ದೀನಿ, ನಿಮಗೆ ಹೇಳ್ತೀನಿ ಹೊಸಬರಿಗೆ. ಅಲ್ಲಿ ಮಳೆ ಬಂದಿರೋದಿಲ್ಲ. ಪಂಡಿತರೆಲ್ಲ ಅದು ಇದು ಸಾಮಾನು ಇದು ಮಾಡಿಬಿಟ್ಟು ಪರಿಶಿಷ್ಟ ಯಜ್ಞ ಮಾಡೋಣ ಅಂದ್ಬಿಟ್ಟು ಎಲ್ಲ ಇಕ್ಕಟ್ಟೆ ಮಾಡಿಬಿಟ್ಟು ಸ್ಟಾರ್ಟ್ ಮಾಡಿರ್ತಾರೆ. ಸ್ಟಾರ್ಟ್ ಮಾಡಿದ್ರೆ ಮಳೆನೇ ಬಂದಿರೋದಿಲ್ಲ. ಇನ್ನು ಆ ಸೇಟ್ ಅವ್ರಿಗೆಲ್ಲ ಕೋಪ ಬಂದುಬಿಟ್ಟು ಈ ಬ್ರಾಹ್ಮಣರು ಅವ್ರ ಹೊಟ್ಟೆ ಪಾಡಿಗೆ ನಮ್ಮ ಕಿವಿಲಿ ಮತ್ತೆ ಇನ್ನೂ ಸತಿ ಹೂವು ಇಟ್ಬಿಟ್ರಪ್ಪ, ಇಲ್ಲಿ ಮಳೆನೂ ಬಂದಿಲ್ಲ ಏನೂ ಆಗಿಲ್ಲ ಅಂದ್ಬಿಟ್ಟು ಅವ್ರಿಗೆ ಸ್ವಲ್ಪ ಬ್ರಾಹ್ಮಣ ದುಃಖ ಆಯ್ತಂತೆ. ನಾವೆಲ್ಲ ವೈದಿಕ ಪರಂಪರೆ ನಿಯತ್ತಿಂದ ನಿಷ್ಠೆಯಿಂದ ಮಾಡಿದ್ವಲ್ಲ, ಯಾಕೆ ಮಳೆ ಬರ್ತಾ ಇಲ್ಲ, ಎಲ್ಲಿ ಏನು ದೋಷ ಇದೆ ಅಂದ್ಬಿಟ್ಟು ಡೌಟ್ ಬಂದುಬಿಟ್ಟಿದ್ರು. ಮತ್ತು ಅವ್ರಿಗೆ ಗೊತ್ತಾಗಿದೆ, ಜೀವನ್ಮುಕ್ತ ಪುರುಷರ ಹತ್ರ ಹೋದ್ರೇ ಯೋಗಜ ಪ್ರತ್ಯಕ್ಷ. ಯೋಗಜ ಅಂದ್ರೆಗನ ತ್ರಿಕಾಲ ಜ್ಞಾನ ಇದ್ದು ಎಲ್ಲ ಸರ್ವವ್ಯಾಪಕ ಪ್ರಪಂಚದಲ್ಲಿ ಯಾವ ಕೋಣೆಯಲ್ಲಿ ಏನೇನೆಲ್ಲ ನಡೀತಾ ಇದೆ ಎಲ್ಲ ಜ್ಞಾನ ಇರುವಂಥ ಯೋಗಿಗಳ ಹತ್ರ ಹೋದ್ರೇ ಇದಕ್ಕೆ ಪರಿಷ್ಕಾರ ಸಿಗುತ್ತೆ. ಅವರೇ ಸೂಕ್ಷ್ಮದಿಂದ ಇದನ್ನು ನೋಡೋಕ್ಕಾಗುತ್ತೆ. ನಾವು ಮಾತಾಡೋ ವರ್ಣಗಳಲ್ಲಿ ಯಾವ ವರ್ಣ ಕಂಠದಿಂದ ಬರ್ತಾ ಇದೆ ಸೌಂಡು, ಯಾವ ವರ್ಣ ತಾಲು ಅಂತ ಆ ಪೊಸಿಷನ್ಸ್ ತಿಳ್ಕೊಳ್ಳೋದಕ್ಕೆ ಕೂಡ ಯೋಗಿ ಆಗಿರೋರೇ ತಿಳ್ಕೊಳ್ಳೋದಕ್ಕಾಗುತ್ತದೆ. ಶಾಸ್ತ್ರ ಏನು ಹೇಳ್ಬಿಟ್ಟಿದೆ, ಕಕ್ಕ ಗಗ್ಗನ ಇದು ಕಂಠದಿಂದ ಬರುತ್ತೆ, ಜಜ್ಜನ ಇದು ತಾಲು ಅಲ್ಲಿಂದ ಮೇಲ್ಗಡೆ ಚರ್ಮನ ನಾಲ್ಕು ಟಚ್ ಮಾಡುತ್ತೆ, ತತ್ತದನ ಇದು ಅಲ್ಲು ತಾಲು ಅಂದ್ರೆಗನ ಮೇಲ್ಗಡೆ ಟಾಪು ಅಲ್ಲಿ ತತ್ತದನ ಅದು ಟಚ್ ಆಗುತ್ತೆ. ಮತ್ತು ಡಡ್ಡನ ಮೂರ್ದ ಅದಿನ್ನೂ ಹಲ್ಲು ಒಳಗಡೆ ಮೇಲೆ ಸ್ಕಿನ್ಗೆ ನಾಲ್ಗೆ ಟಚ್ ಆಗುತ್ತೆ ಅಂದ್ಬಿಟ್ಟು. ಮತ್ತು ಪಾಪ ಬಬ್ಬಮ್ಮ ಇದ್ರ ಸ್ಥಾನ 2 ತುಟಿ, 2 ಪವರ್ಗಳನ್ನು 2 ತುಟಿ ಟಚ್ ಮಾಡಿದ್ರೆ ಹೊರಗಡೆ ಬರುತ್ತೆ. ಎಲ್ಲ ವರ್ಣಗಳದ್ದು ಪೊಸಿಷನ್ಸ್ ಹೇಳ್ಬಿಟ್ಟಿದೆ. ಬಟ್ ಎಕ್ಸಾಕ್ಟಾಗಿ ಚೆಕ್ ಮಾಡಿದಾಗ ನಾವು ಬಾಹ್ಯ ಪ್ರಯತ್ನ ಅಂತ ಕೆಲವು ಸಂವಾರ, ನಾದ, ಘೋಷ ಅಂತೆಲ್ಲ ಬರುತ್ತೆ. ಅವು ನಾವು ಕಂಡುಹಿಡಿದಕ್ಕೆ ಅಷ್ಟು ಸೂಕ್ಷ್ಮ ಶಕ್ತಿನೇ ಇಲ್ಲ. ಅದು ಯೋಗಿ ಆದವನು ಏಕಾಗ್ರತೆ ಮಾಡಿರೋ ಅಂಥವನು ಅವನಿಗೆ ಗೊತ್ತಾಗುತ್ತಂತೆ. ಅಲ್ಲಿ ಕೂಡ ವ್ಯಾಕರಣದಲ್ಲಿ ಬರುತ್ತೆ, ಯೋಗಜ ಪ್ರತ್ಯಕ್ಷ ಇದು. ನಾವು ನಮ್ಮ ಸಾಮಾನ್ಯ ಕಿವಿಗಳಿಂದ ಆ ಪೊಸಿಷನ್ಸ್ ಸೌಂಡ್ಸ್ ತಿಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂದ್ಬಿಟ್ಟು. ಮತ್ತು ಅವರು ರಾಜಸ್ಥಾನ ಬ್ರಾಹ್ಮಣರು ಪಾಪ ಋಷಿಕೇಶ್ ಕೈಲಾಸಾಶ್ರಮದಲ್ಲಿ ಸಿದ್ದು ಒಂದೇ ಆಶ್ರಮದಲ್ಲಿ 15-20 ಜನ ಜೀವನ್ಮುಕ್ತ ಪುರುಷರಿದ್ರು. ಅವರು ಅಂಥ ಆಶ್ರಮ ಇತ್ತದು. ಒಬ್ಬರಿಗಿಂತ ಒಬ್ಬರು ಅಲ್ಲಿ ಬಡೆ ಮಹಾರಾಜ್ ಹತ್ರ ಹೋಗ್ಬಿಟ್ಟು ಹಿಂಗಾಯಿತು ಗುರುಗಳೇ, ನಮಗೆ ತುಂಬಾ ನೋವಾಗ್ತಾಯಿದೆ, ಏನು ವೈದಿಕ ಧರ್ಮದ ಮೇಲೆ ನಮಗೆ ಡೌಟ್ ಬರ್ತಾಯಿದೆ, ಇವೆಲ್ಲ ನಿಜವಾಗ್ಲೂ ನಡೆಯುತ್ತಾ, ಯಾಕೆ ಆಗ್ಲಿಂದ ಮನೆಗೆ ಮಳೆಯನ್ನು ತರಿಸ್ಬೋದಾ ಅಂದ್ಬಿಟ್ಟು. ಏನಿಲ್ಲ, ತರಿಸ್ಬೋದು, ನಿಯಮಗಳು ಮಿಸ್ ಆಗಿರ್ತೀರ. ಅದಕ್ಕೆ ಎಂಥ ನಿಯಮಗಳಿರ್ತಾವಂದರೆ, ಒಂದು ಯೂಪದಲ್ಲಿ ಹಸು ಕರುನಲ್ಲಿ ಕಟ್ಟಾಕಬೇಕಂದ್ರೆ ಆ ಹಸು ಕರುವನ್ನು ಎಲ್ಲೋ ಅದ್ರ ಮನೆಯಿಂದ ಇಲ್ಲಿಗೆ ಎಳ್ಕೊಂಡು ಬರಬೇಕು. ಎಳ್ಕೊಂಡು ಬರುವಾಗ ಅದು ಬಾ ಅಂದರೆ ಬಂದ್ಬಿಡೋದು. ಅದು ಮನುಷ್ಯ ಅಲ್ಲ, ಅದು ಬರಲ್ಲ ಅಂತ ಆಟ ಹಿಡಿತಾ ಇರುತ್ತೆ. ಆವಾಗ ಅದನ್ನು ಹೊಡಿಬೇಕಾಗುತ್ತೆ ಹಿಂದ್ಗಡೆಯಿಂದ.
ಅದನ್ನು ಹೊಡಿಬೇಕಾದ್ರೆ ಒಂದು ಕಟ್ಟಿಗೆ ಇರಬೇಕು. ಆ ಕಟ್ಟಿಗೆ ಇಂಥ ಮರದಿಂದ ಫಲಾಸ ಮೋತಕ ಕಟ್ಟಿ ಅಂತಾರಲ್ಲ, ಕನ್ನಡದಲ್ಲಿ ಹೇಳ್ತಾರಪ್ಪ ಅದನ್ನು ಫಲಾಸ ಅಂತಾರೆ. ಮೋತಕ ಕಟ್ಟಿಗೆ ಕನ್ನಡದಲ್ಲಿ ಏನಂತಾರೆ? ಮೋದಿಕನೇ ಅಂತಾರ, ಕನ್ನಡದಲ್ಲೂ ಅಂತಾರ ಮೋದಿಕೆ ಅಂತ. ಅದರಿಂದ ಎಲೆಲ್ಲ ಮಾಡ್ತಾರೆ, ಊಟದ ಎಲೆಲ್ಲ ಮಾಡ್ತಾರಲ್ಲ. ಹಾಂ, ಅದು ಗೊತ್ತಿಲ್ಲ. ಅದು ಕನ್ನಡದಲ್ಲಿ ಏನಂತಾರ? ಪುತ್ತಲ ಅಂತಾರ. ಅದನ್ನು ಆ ಮರದ ರಂಬೆಯನ್ನೇ ಕಟ್ ಮಾಡಿಕೊಂಡು ಒಂದು ಮಂತ್ರ ಹೇಳಿ ಆ ರಂಬೆಯನ್ನು ಮುರಿಬೇಕು. ಮತ್ತು ಆ ಕರುವನ್ನು ಒಂದೇಟಾಡ್ದಾಗ ಒಂದು ಮಂತ್ರ ಹಾಕಿ ಅದನ್ನು ಟಚ್ ಮಾಡಬೇಕು. ಮತ್ತೆ ಅಲ್ಲಿಗೆ ಕರ್ಕೊಂಬರ್ಬೇಕು. ಮತ್ತು ಸೊಳ್ಳೆಗಳು ಕಚ್ತಾ ಇರ್ತವೆ, ಯಾಕೆ ಬರೋವಾಗ ಕೈಯಿಂದ ಹಿಂಗೆಲ್ಲ ಹಾಕ್ಕೋಬಾರ್ದು. ಅದಕ್ಕೊಂದು ಸಪ್ರೇಟಾಗಿ ಸ್ವಲ್ಪ ಕಡ್ಡಿ ಇಟ್ಟಿರಬೇಕು. ಒಂದು ಮಂತ್ರ ಹೇಳ್ಕೊಂಡು ಆ ಕಡ್ಡಿಗಳಿಂದನೇ ಉಜ್ಕೋಬೇಕು. ಅಷ್ಟು ಸಣ್ಣ ನಿಯಮಗಳೆಲ್ಲ ಇರ್ತವೆ. ಅಷ್ಟೊಂದು ನಿಯಮಗಳು ಎಲ್ಲಿ ಪಾಲನೆ ಮಾಡ್ತಾರೆ? ಈಗ ಮೂಗಲ್ಲಿ ಬೆರಳಿಟ್ಕೊಂಡು ಕೂಡ ವೇದ ಮಂತ್ರಗಳು ಹೇಳ್ಬಿಡ್ತಾರೆ. ನಾನು ನೋಡ್ತಾ ಎಷ್ಟು ಅಶ್ರದ್ಧೆಯಿಂದ ಹೇಳ್ಬಿಡ್ತಾರೆ. ಅಂದರೆ ತುಂಬ ನಿಯಮ ಇರುತ್ತೆ ಅದಕ್ಕೆ. ಆ ಥರ ಒಂದು ಮಿಸ್ ಆದರೂ ಕೂಡ ಅದು ಪೂರ್ಣ ಫಲ ಕೊಡೋದಿಲ್ಲ. ಆದ್ದರಿಂದ ಆ ಥರ ನಿಯಮವಾಗಿ ಸತಿ ಮಾಡಿ ನಾನು ಬರ್ತೀನಿ ಅಂತ ಅಂದಿರ್ತಾರೆ. ಸರಿ ಅಂತ ಅಲ್ಲಿ ಯಜ್ಞನೇ ಲಾಸ್ಟ್ ದಿವಸ ಆಯಿತು. ಸ್ವಲ್ಪ ಮೋಡ ಥರನೇ ಇದೆ, ಬಟ್ ಮಳೆ ಬರಲಿಲ್ಲ. ಅವರು ಬ್ರಾಹ್ಮಣರ ಮುಖ ಮತ್ತೆ ಸಣ್ಣಗಾಗೋಯ್ತು. ಈ ಸತಿ ಸೇಟ್ರು ಇನ್ನೂ ನಮ್ಮನ್ನು ಸಿಕ್ಕಾಪಟ್ಟೆ ಅವಮಾನ ಮಾಡ್ತಾರೆ ಅಂದ್ಬಿಟ್ಟು ಅವರು ಬಡೆ ಮಹಾರಾಜ ಅಂದ್ರಂತೆ, ಈ ನದಿಗೆ ಆ ಕಡೆ ಯಾರ್ಯಾರ ಮನೆ ಇದೆಯೋ ಎಲ್ಲ ಬೇಗ ಹೊರಟೋಗ್ಬಿಡಿ. ಹೊರಗಡೆ ಏನು ಬಿಸಿಲಿಗೆ ಒಣಗಾಕಿದಿರೋ ಎಲ್ಲ ಒಳಗಡೆ ಇಟ್ಕೊಂಡ್ಬಿಡಿ. ಈಗ ನೀವು ಹೋಗಿಲ್ಲ ಅಂದರೆ ನದಿಯನ್ನು ಒಂದು ವಾರ ತನಕ ಯಾರು ದಾಟೋಕ್ಕಾಗಲ್ಲ ಅಂದ್ಬಿಟ್ಟು ಬಂತಂತೆ. ಕುಂಭವೃಷ್ಟಿ ಮಳೆ, ಎಂಥ ಮಳೆ ಬಂತಂದರೆ ಯಾವತ್ತೂ ಬಂದಿರಬಂತು. ಈಗ ಅಲ್ಲೊಂದು ಬಾವಿ ಇದೆ, ಎಷ್ಟೇ ನೀರು ತೆಗೆದ್ರೂ ಕೂಡ ಮತ್ತೆ ಆ ಬಾವಿಯಲ್ಲಿ ನೀರು ಖಾಲಿ ಆಗೋದಿಲ್ಲ. ಆ ಥರ ಆಗ್ಬಿಟ್ಟಿದೆ. ಏನು ಮಾಡಿದ್ರು ಅಂದರೆ ಅವರು ಮಳೆ ಬರೋಕ್ಕೆ ಮುಂಚೆ ಇಂದ್ರನ ಸ್ತುತಿ ಮಾಡ್ತಾರೆ. ಇಂದ್ರನ ಸ್ತುತಿ ಪರ್ಜನ್ಯ ಸ್ತೋತ್ರ ಅಂತಿರುತ್ತೆ. ಆ ಇಂದ್ರನ ಸ್ತುತಿ ಮಾಡಿದ್ರೆ ಬೇಡ ಆ ಮಳೆ ಬಂದು ಕುಂಭವೃಷ್ಟಿ ಬಂದು ಏನಾದರೂ ದೋಷಗಳಿದ್ದರೆ ಜೀವನ್ಮುಕ್ತ ಪುರುಷರು ಏನಾದರೂ ಸ್ವಲ್ಪ ಸಂಕಲ್ಪ ಮಾಡಿದ್ದಾಗಲಿ ಸ್ತುತಿ ಮಾಡಿದ್ರೆ ದೇವತೆಗಳು ಕೂಡ ಆ ಆರ್ಡರನ್ನು ಫಾಲೋ ಮಾಡಿಬಿಟ್ಟು ಇಮಿಡಿಯೇಟಾಗಿ ಕೊಟ್ಬಿಡ್ತಾರೆ. ಜೀವನ್ಮುಕ್ತ ಪುರುಷನಿಗೆ ಅಷ್ಟೊಂದು ಪವರ್ ಇರುತ್ತೆ. ಮತ್ತು ಇವರು ಸ್ತುತಿ ಮಾಡಿದ್ರೆ ಸ್ತುತಿನ ಕೇಳೋದಕ್ಕೆ ಒಂದು ಶರೀರ ಇರಬೇಕಲ್ಲ. ಇಲ್ಲಿ ಪ್ರಾಕ್ಟಿಕಲಾಗಿ ನೋಡಿದ್ರು ಕೂಡ ಇದು ರೀಸೆಂಟಾಗಿ ನಡೆದಿರೋದು 1920 ನಡೆದಿರೋದು, ಬ್ರಿಟಿಷರು ಇದ್ದಾಗ ನಡೆದಿರೋದು. ಮತ್ತು ಅದಕ್ಕೆ ದೇವತೆಗಳು ಕೂಡ ಶರೀರ ಇರುತ್ತೆ ಅಂತ ಅದು ಸಿದ್ಧ ಮಾಡುತ್ತೆ ಬ್ರಹ್ಮಸೂತ್ರದಲ್ಲಿ. ಅದು ವಾಯುವೀಯವಾಗಿ ಶರೀರ ಸೂಕ್ಷ್ಮವಾಗಿರುತ್ತೆ. ನಾವು ಈ ಕಣ್ಣಿಂದ ಪ್ರತ್ಯಕ್ಷವಾಗಿ ನೋಡೋದಕ್ಕೆ ಆಗೋದಿಲ್ಲ. ಅದು ಇನ್ನೂ ಎಷ್ಟೋ ಇದು ಒಂದು ಯುಕ್ತಿ, ಇನ್ನೂ ಎಷ್ಟೋ ಯುಕ್ತಿಗಳಿಂದ ಸಿದ್ಧ ಮಾಡ್ತಾರೆ. ದೇವತೆಗಳು ಕೂಡ ಶರೀರ ಇರುತ್ತೆ ಅಂದ್ಬಿಟ್ಟು ಆ ಥರ. ಈಗ ಅಶ್ವಿನಿ ದೇವತೆಯರು ನೋಡಿ, ಫಸ್ಟು ಎಲ್ಲರಿಗಿಂತಲೂ ಮೊದಲು ಯಜ್ಞಕ್ಕೆ ಹೋಗೋರು ಇವರೇ. ಮತ್ತು ಅಶ್ವಜಾತಿಯ ಸ್ವಭಾವವನ್ನು ಅನುಸರಿಸಿ ಹುಟ್ಟಿದವರು ಇವರು. ಹುಟ್ಟಿರೋದು ಅಶ್ವಿನಿ ದೇವತೆಯರದೊಂದು ಹೈಗ್ರೀವಂದು ಅಶ್ವಿನಿ ದೇವತೆಯರದ್ದು ಒಂದು ದೊಡ್ಡ ಸ್ಟೋರಿ ಇದೆ. ಅದು ಮಹಾಭಾರತದಲ್ಲಿ ಬಂದ್ಬಿಡುತ್ತೆ ಆ ಸ್ಟೋರಿ ಬಂದಾಗ. ಯಾಕೆ ಇವರು ಅಶ್ವಿನಿ ದೇವತೆಯರು ಎಕ್ಸ್ಟ್ರಾ ದೇವಿಗಳು ನಾವು ಸ್ಟಾರ್ಟಿಂಗಲ್ಲೇ ಔಟ್ ಕ್ಯಾಸ್ಟ್ ಅಂತ ದೂರ ಇಟ್ಟಿರ್ತಾರೆ. ಮತ್ತು ದೇವತಾ ಕ್ಯಾಟಗರಿಯಲ್ಲಿ ಕೆಲವೊಂದು ಸ್ಟೋರಿ ನಡೆದ ಮೇಲೆ ಅವರು ಸೇರಿಸ್ಕೊತಾರೆ. ಆ ಥರ ನಿಮ್ಮ ಪ್ರಕಾಶವು ಅಗ್ನಿಗೆ ಸಮಾನವಾಗಿದೆ. ನೀವು ಸ್ವಸಾಮರ್ಥ್ಯದಿಂದ ಅನೇಕ ರೂಪಗಳನ್ನು ತರಿಸ್ತಾರೆ. ದೇವತೆಯರಿಗೆಲ್ಲ ಗರಿಮಾದ ಸ್ಥಿತಿಗಳು ಬರ್ತಿರುತ್ತೆ. ಮತ್ತು ನಿಮ್ಮ ಗಮನವು ಮನೋಹರವಾದದ್ದು. ನೀವು ರಜೋಗುಣರಹಿತರು. ರಜೋಗುಣ ಅವು ತಿಳ್ಕೋಬೇಕು ನಮ್ಮಲ್ಲಿ ಯಾವ ಗುಣ ಇದೆ ಅಂದ್ಬಿಟ್ಟು. ಅಶ್ವಿನಿ ದೇವತೆಯರಲ್ಲಿ ಕೂಡ ರಜೋಗುಣರಿದ್ದಾರೆ, ಸತ್ವಗುಣರಿದ್ದಾರೆ, ತಮಗುಣರಿದ್ದಾರೆ. ಅವ್ರ ಉಪನಿಷತ್ತಲ್ಲಿ ಇಷ್ಟು ಬರುತ್ತೆ. ಅವರಲ್ಲಿ ಕೂಡ 3 ಕ್ಯಾಟಗರಿ ಯಾವುದೋ ಮನುಷ್ಯರಿರ್ತಾರೆ. ನಾವು ನೋಡ್ಕೊತಾ ಇರಬೇಕು ನಮ್ಮಲ್ಲಿ ರಜೋಗುಣ ಇದೆಯಾ, ಸತ್ವಗುಣ ಇದೆಯಾ, ಇಲ್ಲ ತಮೋಗುಣ ಇದೆಯಾ ಅಂದ್ಬಿಟ್ಟು. ಭಗವದ್ಗೀತೆಯಲ್ಲಿ ಬರುತ್ತೆ, ಚಾರ್ಟ್ ಬಂದುಬಿಡುತ್ತೆ. ನಾವು ತಿನ್ನೋ ಫುಡ್ಡಿಂದ ನಮ್ಗೆ ಗೊತ್ತಾಗ್ಬಿಡುತ್ತೆ ನಾವು ರಜೋಗುಣಿಗಳ ಅಂದ್ಬಿಟ್ಟು. ಖಾರ, ಉಪ್ಪು, ಟೇಸ್ಟು ಇವೆಲ್ಲ ಇದ್ದಿದ್ರೆ ರಜೋಗುಣ. ಹುಳಿ, ಕೆಟ್ಟ ಒಳಸಲು ನೆನ್ನೆದ ಅನ್ನ, ಜಾಸ್ತಿ ತಂಗಳಾಗಿರೋ ಅನ್ನ ಅವೆಲ್ಲ ತಿಂತಾಯಿದ್ರೆ ತಮೋಗುಣಿ ಆಗಿರ್ತೀಯ. ಸ್ವೀಟು, ಶೀತ, ಉಷ್ಣ, ರಸಯುಕ್ತ ಕೇವಲ ಲಿಕ್ವಿಡ್ಸ್ ಮೇಲೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನಿಮಗೆ ಸತ್ವಗುಣ ಆಗಿರುತ್ತೆ. ತಿನ್ನೋ ಫುಡ್ಡಲ್ಲೇ ಗೊತ್ತಾಗ್ಬಿಡುತ್ತೆ ನಾವು ಯಾವ ಕ್ಯಾಟಗರಿಯಲ್ಲಿ ಇದು ಬಂದುಬಿಟ್ಟಿದ್ದು.
ಮತ್ತು ಆಹಾರದ ವಿಷಯದಲ್ಲಿ, ಮಾಡೋ ಕ್ರಿಯೆಗಳ ವಿಷಯದಲ್ಲಿ, ಮಾಡೋ ಸಾಧನೆಗಳ ವಿಷಯದಲ್ಲಿ ಎಲ್ಲ ಮೂರು ಮೂರು ಕ್ಯಾಟಗರಿ ಬಿಡಿಸಿ ಬಿಡಿಸಿ ಹೇಳ್ಬಿಡ್ತಾರೆ ಅಲ್ಲಿ ಆ ಥರ. ಮತ್ತು ಇವರು ರಜೋಗುಣ ಇರೋದಿಲ್ಲ, ಅಶ್ವಿನಿ ದೇವರು ಸತ್ವಗುಣ ಪ್ರಧಾನ ಇರುತ್ತೆ. ಎಲ್ಲ ಲೋಕಗಳಲ್ಲೂ ನಿಮ್ಮ ವಿಮಾನವನ್ನು ನಡೆಸುವವರು ಆಗಿದ್ದೀರಾ, ಎಲ್ಲ ಲೋಕಗಳಿಗೂ ಇವ್ರಿಗೆ ವೀಸಾ ಇರುತ್ತೆ. ನಮ್ಮ ಥರ ಅಲ್ಲ, ಇವರೆಲ್ಲ ಲೋಕಗಳಿಗೂ ಫ್ರೀಯಾಗಿ ಭೂಲೋಕ ಕೂಡ ಬಂದು ಹೋಗ್ತಾ ಇರ್ತಾರೆ. ನಿಮ್ಮನ್ನು ನಾನು ಈ ವಾಕುಗಳಿಂದ ಸ್ತೋತ್ರ ಮಾಡ್ತೇನೆ ಅಂದ್ಬಿಟ್ಟು ಈಗ ಸ್ಟಾರ್ಟ್ ಮಾಡ್ತಾನೆ. ಹಿರಣ್ಮಯೋ ಶಕುನಿ ಸಾಮಪರಾಯೋ ನಾ ಸತ್ಯದಸ್ರೋ ಸುನಸೋ ವೈ ಜಯಂತೋ ಶುಕ್ಲಂ ಮಯಂತೋ ತರಸಾ ಸುಮೇಯ ವದಿವ್ಯಯನಾತ್ ವಸಿತಂ ವಿವಸ್ವತಃ. ಅಶ್ವಿನಿ ದೇವತೆಗಳು ಪಕ್ಷಿಗಳಂತೆ ವೇಗವಾಗಿ ಹೋಗುವ ಸುವರ್ಣಮಯವಾದ ವಿಮಾನಗಳಲ್ಲಿ ಕುಳಿತು ಹೋಗ್ತಾರಂತೆ. ಇವರು ಅಷ್ಟು ಸ್ಪೀಡ್ ಇರುತ್ತಂತೆ ಇವರು ವಿಮಾನ. ಅವರು ಚಿನ್ನದ ಮೈ ಬಣ್ಣ ಉಳ್ಳವರಂತೆ, ಗೋಲ್ಡ್ ಕಲರ್ ಆಗಿರುತ್ತಂತೆ ಅವರು ಬಾಡಿ ಕಲರ್. ಆರೋಗ್ಯ ಶಕ್ತಿಯನ್ನು ಕೊಡುವವರಾಗಿರ್ತಾರೆ. ಡಾಕ್ಟರ್ಸ್ ಇವರು, ದೇವತೆಗಳ ಡಾಕ್ಟರ್ಸು. ರಾಕ್ಷಸರಿಗೂ ದೇವತೆಯರಿಗೆಲ್ಲ ಯುದ್ಧ ಆದಾಗ ದೇವತೆಯರು ಕೂಡ ಸಿಕ್ಕಾಪಟ್ಟೆ ಗಾಯಗಳು ಅದು ಇದೆಲ್ಲ ಆಗಿರ್ತಾರೆ. ಅವ್ರಿಗೆ ರೋಗ ಅದು ಇಲ್ಲ ಅಂದರೂ ಕೂಡ ಅಲ್ಲಿ ಯುದ್ಧ ಆದಲ್ಲಿ ತುಂಬ ಕ್ಷತಿ ಆಗುತ್ತೆ. ಆ ಸಮಯದಲ್ಲಿ ಅಶ್ವಿನಿ ದೇವತೆಯರೆಲ್ಲ ಟ್ರೀಟ್ಮೆಂಟ್ ಮಾಡಿಸ್ಬಿಟ್ಟು ಅವನ್ನೆಲ್ಲ ಮತ್ತೆ ನಾರ್ಮಲ್ ಸ್ಟೇಜಿಗೆ ತಗೊಂಡ್ಬರ್ತಾ ಇರ್ತಾರೆ. ಮತ್ತು ಭಕ್ತರನ್ನು ಆಪತ್ತುಗಳಿಂದ ಉದ್ಧರಿಸುವವರು ಆಗಿರ್ತಾರೆ, ಸುಳ್ಳಾಡುವವರಲ್ಲ. ಯಾಕಂದರೆ ಸೂರ್ಯ ದೇವನು ಅಶ್ವರೂಪದಿಂದ ಇರುವಾಗ ಅವನು ಮೂಗಿನಿಂದ ಹೊಳ್ಳೆಯಿಂದ ಹುಟ್ಟಿದವರಂತೆ. ಸೂರ್ಯ ದೇವನು ಮೂಗಿನಿಂದ ಹುಟ್ಟಿದವರಂತೆ ಇವರು. ಸುಂದರವಾದ ಮೂಗುಳ್ಳವರು, ಸೂರ್ಯನ ಮಕ್ಕಳಾದುದರಿಂದ ತಂದೆಯ ಸಾಮರ್ಥ್ಯದಿಂದ ಕೃಷ್ಣ ಕುಷ್ಠರೋಗವನ್ನು ಹೋಗಲಾಡಿಸುವ ವಿಜಯಶಾಲಿಗಳಾದ ವೈದ್ಯರಾಗಿದ್ದಾರೆ. ಇವೆಲ್ಲ ಶ್ರದ್ಧೆಯಿಂದ ಈ ಸ್ತುತಿ ಮಾಡಿದ್ರೆ ಆ ಮಂತ್ರಗಳಿಗೆ, ಶ್ಲೋಕಗಳಿಗೆ ಅಷ್ಟು ಪವರ್ ಇರುತ್ತೆ. ಭಾಷಿಕರ ಭಗವಂತರು ಕೂಡ ಪ್ರತಿಯೊಂದು ನಮ್ಮಲ್ಲಿ ನಾರ್ಮಲ್ ಏನೆಲ್ಲ ರೋಗಗಳಿರ್ತಾವೋ ಆ ರೋಗ ನಿವೃತ್ತಿಗಾಗಿ ಒಂದು ಮಂತ್ರ ಎಲ್ಲ ಒಂದು ಬರ್ತಾರೆ. ಉಪಾಸನೆ ವಿಧಿಯಲ್ಲಿ ಅವೆಲ್ಲ ಶ್ರದ್ಧೆ ಇದ್ರೇ ಇವೆಲ್ಲ ಕೆಲಸ ಮಾಡ್ತಾರೆ. ನಾನು ಒಂದು ಮಾತ್ರ ನೋಡಿದ್ದೀನಿ, ಅಗಸ್ತ್ಯಂದು ಶ್ಲೋಕ. ಆ ತಾಪಿ ವಾತಾಪಿ ಜಾಸ್ತಿ ಜೀರ್ಣ ಆಗಲಿಲ್ಲ, ಆ್ಯಸಿಡಿಟಿ ವಿಪರೀತ ಆಗಿಬಿಡ್ತಂದ್ರೆ ಈಗ ಒಂದು 4-5 ಸತಿ 10 ಸತಿ ಆ ಮಂತ್ರ ಹೇಳ್ಕೊಂಡು ಹೊಟ್ಟೆ ಮೇಲೆ ಹಿಂಗೆ ಅಂದಾಗ ಒಂದು 2-3 ಸತಿ ಪ್ರಾಕ್ಟಿಕಲಾಗಿ ಅನಿಸ್ತು, ರಿಲೀಫ್ ಸಿಕ್ತು, ಅದು ಜೀರ್ಣ ಆಗಿರ್ತದೆ. ಆ ಥರ ಮಂತ್ರಗಳಲ್ಲಿ ಕೂಡ ಆ ಶಕ್ತಿ ಇರುತ್ತೆ. ಎನರ್ಜಿನ ಡೈರೆಕ್ಟಾಗಿ ಕನ್ವರ್ಟ್ ಮಾಡಿಕೊಳ್ಳೋದಕ್ಕೆ ಶ್ರದ್ಧೆ ಇರಬೇಕು. ಶ್ರದ್ಧೆ ಇದ್ರೇ ನಾವು ಎನರ್ಜಿನ ಡೈರೆಕ್ಟ್ ಕನ್ವರ್ಟ್ ಮಾಡ್ಕೊತೀವಿ. ಇಲ್ಲಾಂದರೆ ಗ್ರಾಸ್ ಲೆವೆಲಲ್ಲಿ ನೋಡಬೇಕು. ಅದೇ ಎನರ್ಜಿ ಇವಾಗ ನೋಡಿ, ಮಳೆ ಬರೆಸೋದು ಸ್ತುತಿಯಿಂದ ಕೂಡ ಮಳೆ ಬರೆಸೋದು ಯೋಗಿಗಳು. ದುಬೈನಲ್ಲಿ 10,000 ಕೋಟಿ 15,000 ಕೋಟಿ ಎಕನಾಮಿಕ್ ಕೆಮಿಕಲ್ಸ್ ಆಗಿಬಿಟ್ಟು ಮಳೆ ತರಿಸ್ಕೊಂಡ್ರು. ಅದನ್ನು ಗ್ರಾಸ್ ಲೆವೆಲಲ್ಲಿ ಅದೇ ಕೆಲಸ ಮಾಡಿಸ್ಕೋಬೇಕು, ಶಕ್ತಿನ ಉಪಯೋಗ ಮಾಡ್ಕೋಬೇಕು ಅಂದ್ಕೊಂಡ್ರೆ ಪರಿಶ್ರಮ ಅಧಿಕ ಆಗಿರುತ್ತೆ. ಅದೇ ನೀನು ಸೂಕ್ಷ್ಮ ಶಕ್ತಿಯಿಂದನೇ ನೀನು ಯೋಗಿ ಥರ ಅದನ್ನು ಬಳಸ್ಬಿಟ್ಟು ಒಂದು ಸ್ತುತಿ ಸಾಕು, ಒಂದು ಪ್ರಾರ್ಥನೆ ಸಾಕು, ಒಂದೊಂದು ಸತಿ ಆ ಕೆಲಸ ಆಗಿಬಿಡುತ್ತೆ. ಇದೇ ಥರ ಇಲ್ಲಿ ಅಶ್ವಿನಿ ದೇವತೆಯನ್ನು ಸ್ತುತಿ ಮಾಡಿದ್ರೆ ಸಾಕು. ಕುಷ್ಠರೋಗಿ, ಸ್ಕಿನ್ ಡಿಸೀಸ್ ಪ್ರಾಬ್ಲಮ್ಸ್ ಎಲ್ಲ ಏನಿರ್ತಾವೆ ಅವೆಲ್ಲ ಕೂಡ ಅವ್ರು ತೆಗೆದು ಬಿಡ್ತಾರಂತೆ. ಮತ್ತು ಒಳ್ಳೆ ಮೈ ಬಣ್ಣವನ್ನು ಮತ್ತು ನೇತ್ರ ಶಕ್ತಿಯನ್ನು ಕೊಡ್ತಾರೆ. ಮತ್ತು ಹೇಗೆ ನೇಕಾರರು ದಾರದ ಜೊತೆಗೆ ಅವ್ರು ನೇಯುವಾಗ ದಾರದ ಜೊತೆ ಏನಾದರೂ ಸಣ್ಣ ಕೂದಲು ಅಂತ ಗಲೀಜು ಬಂದರೂ ಕೂಡ ತೆಗೆದು ಪಕ್ಕಕ್ಕೆ ಇಟ್ಬಿಡ್ತಾರಂತೆ. ಆ ಥರ ಇವರು ಶ್ಯಾಮ ಕುಷ್ಠವನ್ನು ತೊಡೆದು ಹಾಕಿ ಒಳ್ಳೆಯ ಶುಕ್ಲ ಕಾಂತಿಯನ್ನು ಭಕ್ತರಿಗೆ ಉಂಟು ಮಾಡ್ತಾರಂತೆ. ಎಂಥ ಸ್ಕಿನ್ ಡಿಸೀಸ್, ಎಂಥ ಪ್ರಾಬ್ಲಮ್ ಇದ್ದರೂ ಕೂಡ ಇವರು ಸಾಮರ್ಥ್ಯ ಇರ್ತದೆ. ಅವರು ಪರ್ಫೆಕ್ಟಾಗಿ ನಾರ್ಮಲ್ ಪೊಸಿಷನ್ಗೆ, ಸ್ವಸ್ಥ ಸ್ಥಿತಿಗೆ ತರುವಷ್ಟು ಸಾಮರ್ಥ್ಯ ಇರುತ್ತೆ ಅಂತ ಈ ಥರ ಸ್ತುತಿ ಮಾಡ್ತಾ ಇದ್ದಾನೆ. ಮತ್ತು ಗ್ರಸ್ತಾಂ ಸುಪರ್ಣಸ್ಯ ಬಲೇನ ವರ್ತಿಕಾ ಮಮುಂಚತಾಮಶ್ವಿನೋ ಸೌಭಗಾಯ ತಾವತ್ ಸುವೃತ್ತಾ ವನಮಂತು ಮಾಯಯ ವಸತ್ತಯಾಗ ಅರುಣಾ ಉದಾವಹನ್. ಎಲ್ಲ ಶ್ರೀ ದೇವತೆಗಳೇ, ಗರುಡನಂತಹ ಪರಾಕ್ರಮ ಮತ್ತು ವೇಗಗಳುಳ್ಳ ಒಂದು ನಾಯಿಯು ಗುಬ್ಬಚ್ಚಿಯ ಜಾತಿಯ ಒಂದು ಹೆಣ್ಣು ಪಕ್ಷಿಯನ್ನು ಬಾಯಲ್ಲಿ ಕಚ್ಚಿಕೊಂಡು ಇದ್ದಾಗ ನೀವು ಅದನ್ನು ಬಿಡಿಸಿ ಅದಕ್ಕೆ ಪುನಃ ಜೀವನದ ಸೌಖ್ಯವು ಸಿಗುವಂತೆ ಮಾಡಿದ್ದೀರಾ. ಅದು ಸ್ಟೋರಿಗಳು ಬಂದಾಗ ಒಂದು ಗುಬ್ಬಚ್ಚಿಯನ್ನು ಯಾವುದೋ ಒಂದು ನಾಯಿ ಕಚ್ಕೊಂಡ್ಬಿಟ್ಟು ಇನ್ನೇನು
ಸಾಯೋ ಸ್ಥಿತಿಯಲ್ಲಿ ಸಾಯಿಸೋ ಸ್ಥಿತಿಯಲ್ಲಿ ಬಂದಿರುತ್ತೆ. ಅಂಥ ಸಮಯದಲ್ಲಿ ಅವ್ರು ಕಾಪಾಡಿರ್ತಾರೆ. ಆ ಗುಬ್ಬಚ್ಚಿ ಮತ್ತು ಯಾವನೊಬ್ಬ ಋಷಿ ಆಗಿರ್ತಾನೆ, ಅದೆಲ್ಲ ಸ್ಟೋರಿ ಬರುತ್ತೆ ಮುಂದುಗಡೆ ಅದೆಲ್ಲ. ಈ ಥರ ಸೋಮಯಾಗದಲ್ಲಿ ಇಂದ್ರನೇ ಮೊದಲಾದ ದೇವತೆಗಳಿದ್ದರೂ ಕೂಡ ತುಂಟ ಹಸುಗಳ ಮೇಯಿಸುವವರಿಗೆ ಬಹಳ ಅವು ವಿಚಿತ್ರವಾದ ಕೆಲವು ಹಸುಗಳಿರ್ತವೆ. ಆ ಹಸುಗಳನ್ನು ಮೇಯಿಸೋದು ಎಲ್ಲರಿಗೂ ಸಾಧ್ಯವಾಗೋದಿಲ್ಲ. ಅದು ಸೋಮಯಾಗ ಮಾಡೋದು ಭೂಲೋಕದಲ್ಲೂ ಕೂಡ ಮಾಡ್ತಾರೆ. ಸೋಮರಸ ಅಂತ ತಯಾರು ಮಾಡ್ತಾರೆ. ಅನೇಕ ನಿಯಮಗಳಿರ್ತವೆ, ವಿಚಿತ್ರವಾದ ನಿಯಮಗಳಿಂದ ಅದೆಲ್ಲ ಮಾಡೋದಕ್ಕಾಗುತ್ತೆ. ಅಂಥದ್ದು ಇಂದ್ರನ ಮಾಡಿಸುವಾಗ ಅಲ್ಲೊಬ್ಬ ಇವ್ರನ್ನ ಹಸುಗಳನ್ನು ಕಾಪಾಡೋದಕ್ಕೆ ಇವರಿಬ್ಬರನ್ನೇ ಪ್ರಾರ್ಥನೆ ಮಾಡಿ ಇಟ್ಟಿರ್ತಾರೆ. ಯಾಕಂದರೆ ಅಂಥ ಹಸುಗಳನ್ನು ನೋಡ್ಕೊಡೋದು, ಏನು ರೋಗಗಳು ಬರ್ತಾರೆ ನೋಡ್ಕೋಬೇಕಂದ್ರೆ ಇವ್ರು ಬಿಟ್ಟರೆ ಇನ್ಯಾರಿಗೂ ಅದು ಸಾಮರ್ಥ್ಯ ಇರೋದಿಲ್ಲ. ಗೆಸ್ಟ್ ಫ್ಯಾಕ್ಟ್ರಿ ಇರ್ತಾರೆ, ಯಾರ ಕೈಯಲ್ಲಿ ಇಂದ್ರನಂತ ಅವ್ರ ಕೈಯಲ್ಲಿ ಕೆಲಸ ಆಗದಿರ ಇವ್ರನ್ನ ಕರೆಸ್ಬೇಕಂದ್ರೆ ಇವ್ರ ಇಂಪಾರ್ಟೆನ್ಸ್ ಹಂಗಿರುತ್ತೆ. ಮತ್ತು ಷಷ್ಟಿಶ್ಚ ತ್ರಿಶತಾಶ್ಚ ದೇನವ ಏಕಂ ವತ್ಸಂ ಸುವತೆ ತಂ ದುಹಂತಿ ನಾನಾ ಗೋಷ್ಠಾಭಿಹಿತ ಏಕದೋಹನಾಸ್ತವಶ್ವಿನೋ ದುಹತೋ ಧರ್ಮ ಮುಖ್ಯಂ. 360 ಹಸುಗಳು 1 ವರ್ಷ ಪರ್ಯಂತವೂ ತಮ್ಮ ಸರದಿಯ ಪ್ರಕಾರ ಹಾಲು ಕರೆದು ಘರ್ಮವನ್ನು ಸಿದ್ಧಪಡಿಸಿಕೊಳ್ಳುತ್ತವೆ. ಮತ್ತು ಅವುಗಳ ಒಂದೊಂದು ದಿವಸದಲ್ಲಿ ಮಾತ್ರವೇ ತಮ್ಮ ಹಾಲನ್ನು ಘರ್ಮದ ಉಪಯೋಗಕ್ಕೆ ಕೊಡುವುದರಿಂದ ಪ್ರತ್ಯೇಕವಾದ ಕೊಟ್ಟಿಗೆಗಳಲ್ಲಿರುವ ಹಸುಗಳಂತೆಯೇ ಕಾಣಿಸುತ್ತವೆ. ಅವುಗಳನ್ನು ಅಧ್ವರ್ಯು ಎಂಬ ಒಬ್ಬನೇ ಋತ್ವಿಜನು ಕರೆಯುತ್ತಾನೆ. ಎಲ್ಲ ಅಶ್ವಿನಿ ದೇವತೆಗಳಿರ, ಹೀಗೆ ಸಿದ್ಧಪಡಿಸಿದ ಉತ್ತಮವಾದ ಘರ್ಮವನ್ನು ನಿಮಗೆ ಯಾಜ್ಞಿಕರು ಸಮರ್ಪಿಸುತ್ತಾರೆ. ಅಂತಹ ನಿಮಗೆ ನಾನು ನಮಸ್ಕಾರ ಮಾಡುತ್ತೇನೆ ಅಂತ. ಯಜ್ಞದಲ್ಲಿ ವಿಚಿತ್ರವಾಗಿರ್ತವೆ ನಿಯಮಗಳು. ಈಗ 100 ಶ್ರೇಷ್ಠವಾದ ಹಸುಗಳಲ್ಲಿ ಹಾಲು ಇಟ್ಟುಕೊಳ್ಳೋದು. ಆ 100 ಹಸುಗಳಲ್ಲಿ ಹಿಂಡಿದ ಹಾಲನ್ನು 10 ಹಸುಗಳಿಗೆ ಮತ್ತೆ ಹಸುಗಳಿಗೆ ಕೂಡಿಸೋದು. ಮತ್ತು ಆ 10 ಹಸುಗಳಲ್ಲಿ ಹಾಲು ಇಟ್ಟುಕೊಳ್ಳೋದು. ಆ 10 ಹಸುಗಳಲ್ಲಿ ಹಾಲನ್ನು ಇಟ್ಟುಕೊಂಡಿದ್ದನ್ನು ಮತ್ತೆ 1 ಹಸು ಕೂಡಿಸೋದು. ಮತ್ತು ಆ 1 ಹಸುವಲ್ಲಿ ಹಾಲು ಇಟ್ಟುಕೊಂಡಿದ್ದನ್ನು ಯಜ್ಞಕ್ಕೆ ಉಪಯೋಗಿಸೋದು. ಆ ಥರ ಇನ್ನೂ ವಿಚಿತ್ರವಾದ ಕ್ರಮಗಳಿರುತ್ತೆ ಎಲ್ಲ ವೈದಿಕ ಕರ್ಮಕಾಂಡದಲ್ಲಿ. ಆ ಹಾಲಲ್ಲೇ ಅಷ್ಟು ವಿಚಿತ್ರ ಪವರ್ ಬಂದುಬಿಟ್ಟಿರುತ್ತೆ. ಬೇಕಾದರೆ ಪ್ರಾಕ್ಟಿಕಲಾಗಿ ಟೆಸ್ಟ್ ಮಾಡಿಬಿಟ್ಟು ನೋಡಿದ್ದಾರೆ ಆಶ್ರಮದಲ್ಲಿ, ಉತ್ತರ ಭಾರತದಲ್ಲಿ. ಆ ಹಾಲಲ್ಲಿ ವಿಚಿತ್ರ ಶಕ್ತಿ ಬರುತ್ತೆ, ಡಿಫ್ರೆಂಟ್ ಆಗಿಬಿಡುತ್ತೆ. ಅದು ನೀರು ಥರ ಇರೋವಂಥ ದೇಸಿ ಹಾಲಲ್ಲಿ ಆ ಥರ ಹಾಲು ಕುಡಿಸಿ ಮತ್ತೆ ಅವುಗಳಲ್ಲಿ ಹಾಲು ಕರೆದ್ರೆ ಫುಲ್ಲು ಗಟ್ಟಿಗಾಗ್ಬಿಟ್ಟಿರುತ್ತೆ. ಆ ಹಾಲಲ್ಲಿ ಮತ್ತೆ ನಾವು ಚಾಯ್ ಮಾಡ್ಕೊಳ್ಳಿ ಪ್ರತಿಯೊಂದರಲ್ಲಿ ನಮ್ಗೆ ಡಿಫ್ರೆನ್ಸ್ ಕಾಣಿಸ್ತಾ ಇರುತ್ತೆ. ಪನ್ನೀರು ಮಾಡಲಿ, ಆ ಪನ್ನೀರು ತುಂಬ ಅದ್ಭುತವಾಗಿರುತ್ತೆ, ಹಾಲು ಅದ್ಭುತವಾಗಿರುತ್ತೆ. ಅವೆಲ್ಲ ಶಾಸ್ತ್ರಕ್ಕೆಲ್ಲ ಗೊತ್ತಿರುತ್ತೆ. ಇನ್ನೂ ಈಗೇನು ಒಳ ಗದ್ದೆಗಳಲ್ಲಿ ಮೆಡಿಸಿನ್ನು ಅದು ಇದೆಲ್ಲ ಆಗ್ತಾ ಇರ್ತಾರೆ. ಅದು ಗ್ರೀನ್ ಎಮಿರಾಲ್ಡ್ ಒಂದು ಕಲ್ಲಿರುತ್ತಲ್ಲ, ಅದು ಹಾಲಲ್ಲಿ ಡಿಪ್ಪು ಮಾಡಿಬಿಟ್ರೆ 1 ದಿವಸ 2 ದಿವಸ, ಮತ್ತು ಆ ಹಾಲು ಏನು ಕಲ್ಲಿಂದ ಹಾಲಲ್ಲಿ ಹೊಸ ಕೆಮಿಕಲ್ ಥರ ತಯಾರಾಗುತ್ತೆ. ಆ ಹಾಲು ಮತ್ತೆ ನೀನು ಯಾವುದಾದ್ರೂ ಗಿಡಕ್ಕೆ ಗೊಬ್ಬರಕ್ಕೆ ಹಾಕಿದ್ರೆ ಹೈಬ್ರಿಡ್ ಏನೇನೆಲ್ಲ ಫಾರ್ಮೇಷನ್ ಇರುತ್ತೆ ಆ ಥರ ಒಳ್ಳೆ ರಿಸಲ್ಟ್ಸ್ ಕೊಡುತ್ತಂತೆ. ಅವೆಲ್ಲ ಪ್ರಾಕ್ಟಿಕಲ್ಲಾಗಿ ಏನೇನೆಲ್ಲ ಎಲ್ಲ ನಿಯಮ ಸಿಕ್ಕಿರುತ್ತೆ ಅವೆಲ್ಲ ಟೆಸ್ಟ್ ಮಾಡಿ ನೋಡಿದ್ದಾರೆ. ನಮಗೆ ಶಾಸ್ತ್ರ ನಮ್ಮ ಕೈ ಬಿಟ್ಟು ಹೋಗ್ಬಿಟ್ಟಿದೆ. ಅಲ್ಲಲ್ಲಲ್ಲಿ ಸ್ವಲ್ಪ ಇನ್ಫಾರ್ಮೇಷನ್ ಇತ್ತು. ಇಲ್ಲ ಅಂದರೆ ಈ ಥರ ಏನೆಲ್ಲ ಇಂಗ್ಲೀಷೆಲ್ಲ ಪೆಸ್ಟಿಸೈಡ್ ಇನ್ಸೆಕ್ಟಿಸೈಡ್ ಇದೆಲ್ಲ ಇವೆಲ್ಲ ನಮ್ಮ ಧರ್ಮಕ್ಕೆ, ಸನಾತನ ಧರ್ಮ ಬಿಡುತ್ತಾನೆ ಇವರು. ನಮ್ಮದೆಲ್ಲ ಫುಲ್ಲು ಆಯುರ್ವೇದಿಕ್ಕು, ಆರ್ಗ್ಯಾನಿಕ್ಕು, ತುಂಬ ಪ್ರಕಾರವಾಗಿ ಎಲ್ಲ ಪ್ರತಿಯೊಂದಲ್ಲೂ ಇತ್ತು. ಆ ಥರ ಈ ಥರ ಅಷ್ಟು ಶ್ರೇಷ್ಠವಾದ ಹಾಲು ಯಜ್ಞದಲ್ಲಿ ಅಭಿಷೇಕ ಕೊಟ್ಟರೆ ಫಸ್ಟು ಅಶ್ವಿನಿ ದೇವತೆಗೆ ಕೊಡ್ತಾರಲ್ಲ, ಅಂಥ ಶ್ರೇಷ್ಠವಾದ ದೇವತೆಗಳು ನೀವು ಅಂತ ಹೊಗಳ್ತಾ ಇದ್ದಾರೆ. ಏಕಾಂನಾಭಿಂ ಸಪ್ತಶತಾ ಅರಾಶ್ರಿತ ಪ್ರತಿಷ್ಠನ್ಯಾ ವಿಂಶತಿರರ್ಪಿತ ಅರಾ ಅನೇಮಿ ಚಕ್ರಂ ಪರಿವರ್ತತೆ ಜರಂ ಮಾಯಾಶ್ಚಿನೋ ಸಮನಕ್ತಿ ಚರ್ಷಣಿ. ಜಗತ್ಪಾಲಕನಾದ ಸೂರ್ಯದೇವನ ರಥಕ್ಕೆ ಕಾಲವೇ ಚಕ್ರ ಆಗಿರುತ್ತೆ. ಸೂರ್ಯದೇವನಿಗೆ ಟೈಮೇ ಚಕ್ರ ಇದ್ದಂಗೆ. ಆ ಕಾಲಚಕ್ರಕ್ಕೆ ಸಂವತ್ಸರವೇ ಒಂದು ಸ್ಥೂಲವಾದ ನಾಭಿ. ಸಂವತ್ಸರ ಅನ್ನೋದು ಅದರ ಸೆಂಟ್ರ್ ಪಾಯಿಂಟ್ ಅನ್ನೋದು ಕಾಲಕ್ಕೆ, ಇಯರ್ಸು. ಇವೆಲ್ಲ ಮೆಜರಿಂಗ್ ಯೂನಿಟ್ಸ್ ಎಲ್ಲ ಕೂಡ ಸೂರ್ಯನ ನಿಮಿತ್ತದಿಂದಲೇ ನಾವೆಲ್ಲ ಕ್ಯಾಲ್ಕುಲೇಷನ್ ಮಾಡ್ಕೊತೀವಿ. ಗ್ರಹಗಳ
ನಿಮಿತ್ತದಿಂದ ತಿಥಿಗಳು ಅವೆಲ್ಲ. ಮತ್ತು ಕಾಲಚಕ್ರದಲ್ಲಿ ನಡುಭಾಗ ಅಥವಾ ಅಚ್ಚು ಮರದ ಕೊನೆಯ ಸೆರವು ಅಂತ ಸೆಂಟ್ರಲ್ ಪಾಯಿಂಟ್ ಅಂತಾರೆ ನಾಭಿ. ಚಕ್ರದಲ್ಲಿ ಗೂಟಗಳಿರುವಂತೆ ಕಾಲಚಕ್ರದಲ್ಲಿ 350 ಹಗಲುಗಳು ಮತ್ತು 350 ರಾತ್ರಿಗಳೆಂಬ 700 ಗೂಟಗಳಿವೆ. ಈ ವರ್ಷ 1 ಇಯರ್ ಬಗ್ಗೆ ಏನಿದೆ ಅಲ್ಲ, 365 ಡೇಸ್ ಅಲ್ಲ, ಅಷ್ಟು ಶಾಸ್ತ್ರದಲ್ಲಿ ಈ ಥರ 350 ಡೇಸೇ ನಮ್ಮ ಮುಹೂರ್ತದ ನಮ್ಮ ಶಾಸ್ತ್ರದಲ್ಲಿ. ಅವೆಲ್ಲ ಗ್ರಹಣಗಳು ಅವೆಲ್ಲ ತೆಗೆದು ಕ್ಯಾಲ್ಕುಲೇಷನ್ ಇರುತ್ತೆ. ಅದಿನ್ನೂ ಇನ್ನು ಮಾಡರ್ನ್ ಥಿಂಕರ್ಸ್ಗಿನ್ನೂ ಅದು ಅರ್ಥನೇ ಆಗಿಲ್ಲ. ಅವರು 365 ಡೇಸು ಪ್ಲಸ್ಸು 6 ಅವರ್ಸ್ 1 ಇಯರ್ಗೆ ಅಂತಾರೆ, 1 ವರ್ಷಕ್ಕೆ. ಆ 6 ಗಂಟೆ ತೋರಿಸೋದಿಲ್ಲ, ಇನ್ಕ್ಲೂಡ್ ಮಾಡೋದಿಲ್ಲ ಕ್ಯಾಲೆಂಡರಲ್ಲಿ. 4 ವರ್ಷ ಆದಮೇಲೆ 4 ವರ್ಷದ 6 ಗಂಟೆ 6 ಗಂಟೆ 6 ಗಂಟೆ ಸೇರಿದ ಮೇಲೆ 24 ಗಂಟೆ ಆಗುತ್ತೆ. ಅದಕ್ಕೆ ಫೆಬ್ರವರಿಯಲ್ಲಿ ಒಂದು ದಿವಸ 29 ಇಟ್ಬಿಟ್ಟಿರ್ತಾರೆ, 29 ಇಟ್ಬಿಟ್ಟಿರ್ತಾರೆ. ಮತ್ತು ಎಲ್ಲ ಇಲ್ಲಿಂದ ಕಾಪಿ ಹೊಡೆದಿರೋದೆ. ಅದಕ್ಕೆ ಅಂತಾರಲ್ಲ, ಜೂಲಿಯಸ್ ಸೀಸರ್ ಹೆಸರಲ್ಲಿ ಜೂಲೈ ಇಟ್ಬಿಟ್ಟಿದ್ದಾರೆ. ಆ ಮಾಸದ ಮಂತ್ ಹೆಸರಲ್ಲಿ ಕೂಡ ಅವ್ರವ್ರ ಹೆಸರಿಗೆ ಕನ್ವರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸ್ವಲ್ಪ ಕನ್ವರ್ಟ್ ಮಾಡಿದರೆ ಮಿಕ್ಕಿದ್ದವ್ರು ಮಾಡೋಕ್ಕಾಗಿಲ್ಲ. ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್ ಒಂದೇ ಲೈನಿನಲ್ಲಿ ಹೆಂಗಿದ್ದಾವೆ. ಸಪ್ತಮ ಅಂಬರ, ಅಷ್ಟಮ ಅಂಬರ, ನವಮ ಅಂಬರ, ದಶಮ ಅಂಬರ. ಅಂಬರ ಅಂದರೆ ಸ್ಕೈ, ನಾವು ಗ್ರಹಗಳ ಸ್ಪೇಸಲ್ಲಿ ಮೆಜರ್ಮೆಂಟ್ ಮಾಡಿಕೊಂಡು. ಅದೇ ಥರ ಪಂಚಮ ಅಂಬರ, ಷಷ್ಠಂಬರ ಇವೆಲ್ಲ ಇತ್ತು. ಅವೆಲ್ಲ ಆಗಸ್ಟ್ ಹೆಸರಲ್ಲಿ ಆಗಸ್ಟ್ ಇಟ್ಬಿಟ್ಟವ್ರೆ, ಸೀಸರ್ ಹೆಸರಲ್ಲಿ ಜುಲೈ ಇಟ್ಬಿಟ್ಟವ್ರೆ. ಮಿಕ್ಕಿದವ್ರು ಚೇಂಜ್ ಮಾಡೋಕ್ಕಾಗಿಲ್ಲ. ಮತ್ತು ಅವರು ಯಾವುದೇ ಲ್ಯಾಟಿನ್ ಗ್ರೀಕ್ ರೂಟಲ್ಲಾಗಲಿ ನವಂಬರ್ ಸೆಪ್ಟೆಂಬರ್ಗೆ ಅರ್ಥ ತೆಗಿರಿ, ಇಲ್ಲವೇ ಇಲ್ಲ. ಸಂಸ್ಕೃತ ಹೊರಡೋದು ಇಲ್ಲಿಂದ ಎಲ್ಲ ಕಾಪಿ ಹೊಡ್ಬಿಟ್ಟು ನಮಗೆ ಎಕ್ಕರಿಸೋದಕ್ಕೆ ಬರ್ತಾರೆ. ನಾವು ನಿಮಗಿಂತ ಬುದ್ಧಿವಂತರು, ಇಡೀ ಪ್ರಪಂಚದ ನಮ್ಮ ಕ್ಯಾಲೆಂಡರ್ ಫಾಲೋ ಮಾಡ್ತಾರೆ ಅಂತ. ಏನು ಕ್ಯಾಲೆಂಡರ್ ಮಾಡ್ತಾರೆ? 6 ಗಂಟೆ ಏನು ಮಾಡ್ತಾರೆ? ಪ್ರತಿ ವರ್ಷ 6 ಗಂಟೆ ಅವ್ರು ಸೇರಿಸೋದೇ ಇಲ್ಲ. ಅವ್ರಿಗೆ ಅದಕ್ಕೆ ನಮ್ಮ ಬರ್ತ್ಡೇಗಳು, ನಮ್ಮ ತಿಥಿ ಪ್ರಕಾರ ಬರ್ತ್ಡೇಗಳು ಆ ಕ್ಯಾಲೆಂಡರ್ ಡೇಟ್ಗಳು ಯಾವತ್ತೂ ಮ್ಯಾಚ್ ಆಗೋದಿಲ್ಲ. ಒಂದು ದಿವಸ ಹಿಂದೋ ಮುಂದೆ ಇರ್ತವೆ. ನಾವು ಇಂಗ್ಲೀಷ್ ಡೇಟ್ಗಳಿಗೆ ಬರ್ತ್ಡೇ ಮಾಡ್ಕೊಳ್ತೀವಿ, ಅದು ನಿಜವಾದ ಬರ್ತ್ಡೇ ಅಲ್ಲ. ಅದು ತಿಥಿ ಪ್ರಕಾರ ನಮ್ದು ಏನು ಬರುತ್ತೆ ಅದೇ ಕರೆಕ್ಟ್ ನಮ್ಮದು. ಮತ್ತು ಅವರು ನೋಡು ಫೆಬ್ರವರಿಯಲ್ಲೇ 28 ಅಲ್ಲೇ ಒಂದು ದಿವಸ ಹೆಚ್ಚು ಮಾಡ್ತಾರೆ. ಯಾಕೆ ಜನವರಿಯಲ್ಲೂ ಡಿಸೆಂಬರಲ್ಲೂ ಜುಲೈಯಲ್ಲೂ ಒಂದು ದಿವಸ ಹೆಚ್ಚು ಮಾಡ್ಬೋದಲ್ಲ, 4 ವರ್ಷ ಆದಮೇಲೆ ಲೀಪ್ ಇಯರ್ ಬಂದಾಗ. ಯಾಕಂದರೆ ಅವರು ನಮ್ಮ ನ್ಯೂ ಇಯರ್, ಅವರು ಕೂಡ ಪ್ರಪಂಚ ಎಲ್ಲ ಕೂಡ ನಮಗೆ ಯಾವಾಗ ನ್ಯೂ ಇಯರ್ ನಮಗೆ ಬರುತ್ತೋ ಫೆಬ್ರವರಿ ಮಾರ್ಚಿನಲ್ಲಿ, ಅವರು ಕೂಡ ಹೊಸ ವರ್ಷ ಆವಾಗಲೇ ಮಾಡ್ಕೊತಾ ಇದ್ರು. ಅವರು ಕೂಡ ಗೊತ್ತು ಅದು ವರ್ಷದ ಎಂಡು ಅಂತ. ಸುಮ್ಮನೆ ಡಿಸೆಂಬರ್ ಅಂತ ನಮಗೆ ಗೂಬೆ ಕೂರಿಸಿದ್ದಾರೆ ಅಷ್ಟೇ ಹೊರತು ಅವ್ರು ಕೂಡ ಗೊತ್ತು ಫೆಬ್ರವರಿಯಲ್ಲೇ ವರ್ಷದ ಎಂಡ್ ಆಗೋದು ಅಂದ್ಬಿಟ್ಟು. ಎಲ್ಲ ವಿಚಿತ್ರವಾಗಿರುತ್ತೆ. ನಮ್ಮ ಶಾಸ್ತ್ರದಲ್ಲಿ ಡೀಪಾಗಿ ಹೋದರೆ ಇವೆಲ್ಲ ಗೊತ್ತಾಗುತ್ತೆ. ಈ ಥರ ನೋಡಿ ಡೀಟೇಲ್ಸ್ ಎಲ್ಲ ವರ್ಷದ ಬಗ್ಗೆ, ಟೈಮದ ಬಗ್ಗೆ. ಮತ್ತು ಇವ್ರು ಹೇಳ್ತಾರೆ ನಮಗೆ ವೆಸ್ಟರ್ನ್ ಅವ್ರು ಬಂದು ನಮಗೆಲ್ಲ ಬದುಕೋದು ಹೆಂಗೆ ಅಂತ ಕಲಿಸ್ಕೊಟ್ಟಿದ್ದಾರೆ ಅಂದ್ಬಿಟ್ಟು. ಮತ್ತು ಹಗಲುಗಳು ಮತ್ತು 200 ಸಾವನ ಸಂವತ್ಸರದಲ್ಲಿ 260 ದಿವಸಗಳಲ್ಲಿ ಉಳಿದ 10 ಹಗಲುಗಳು ಮತ್ತು 10 ರಾತ್ರಿಗಳು ಉದ್ದವಾದ ಗೂಟಗಳೆಂದು ಸೇರಿಕೊಂಡಿವೆ. ಇದ್ರ ಬಗ್ಗೆಯೂ ಡೀಪ್ ಡಿಸ್ಕಷನ್ ಇದೆ ಶಾಸ್ತ್ರದಲ್ಲಿ ಹೋದ್ರೆಗನ್ನ ಇದೆ. ಟೈಮ್ ಬಗ್ಗೆ, ಮಂತ್ಸ್ ಬಗ್ಗೆ, ಇಯರ್ಸ್ ಬಗ್ಗೆ, ಪಕ್ಷಗಳ ಬಗ್ಗೆ ಎಲ್ಲ ಡೀಟೇಲ್ ಆಗಿದೆ. ದೃಢವಾದ ನೇಮಿಯುಳ್ಳ ಮತ್ತು ಜೀರ್ಣವಾಗದಿರುವ ಒಂದು ಚಕ್ರವು ಹೀಗಿದೆ. ಅಂದರೆ ಇವರು ಸೂರ್ಯನ ಪುತ್ರರಲ್ಲ, ಅವ್ರ ತಂದೆಯ ರೂಪದಲ್ಲಿ ಕೂಡ ಇವರು ಸ್ತುತಿ ಮಾಡ್ತಾಯಿದ್ದಾರೆ ಅಶ್ವಿನಿ ದೇವರಿಗೆ. ಮತ್ತು ಏಕಂ ಚಕ್ರಂ ವರ್ತತೆ ದ್ವಾದಶಾರಂ ಷಣ್ಣಾಭಿಮೇಕಾಕ್ಷಮೃತಸ್ಯ ಧಾರಣಂ ಯಸ್ಮಿನ್ ದೇವ ಅದಿ ವಿಶ್ವೇ ವಿಷಕ್ತಾಃ ತವಸ್ವಿನೋ ಮುಂಚತಂ ಮಾ ವಿಷೀದತಂ. ಒಂದು ಚಕ್ರದಿಂದ ರಥದ ಗಮನವೂ ಆಗುವುದಿಲ್ಲ. ಆದ್ದರಿಂದ ಮಂತ್ರದಲ್ಲಿ ಹಿಂದಿನಂತೆಯೇ ಚಮತ್ಕಾರವಾಗಿ ಇನ್ನೊಂದು ಚಕ್ರದ ಕಲ್ಪನೆಯನ್ನು ಮಾಡಿದ್ದಾರೆ. ಕಾಲಚಕ್ರದಲ್ಲಿ ಸಂವತ್ಸರವೆಂಬ ಸ್ಥೂಲವಾದ ನಾಭಿಯಲ್ಲಿ 12 ಮಾಸಗಳು 12 ಕೂಟಗಳಂತಿವೆ. 12 ಮಂತ್ಸ್ ಬಗ್ಗೆ ಕೂಡ ಇಲ್ಲಿ ಮಹಾಭಾರತದಲ್ಲಿ ಬಿಫೋರ್ 5000 ಇಯರ್ಸ್ ಗೂಟಗಳಂತಿವೆ. 6 ಋತುಗಳು, ಆ 6 ಸೀಸನ್ಸ್ ಬಗ್ಗೆ, 6 ಋತುಗಳ ಬಗ್ಗೆ, ಆ ಚಕ್ರದ 6 ನಾಭಿಗಳಂತಿವೆ. ಕಂಪ್ಲೀಟು ಇದರ ಡಿಸ್ಕ್ರಿಪ್ಷನ್ ಇದೆ. ಆ ಚಕ್ರಕ್ಕೆ ಒಂದೇ ಒಂದು ದೃಢವಾದ ಅಚ್ಚು
ಮರವಿದೆ. ಸ್ವರ್ಗಕ್ಕೆ ರಕ್ಷಕನಾಗಿ ಎಲ್ಲ ದೇವತೆಗಳಿಗೂ ಆಧಾರವಾಗಿರುವ ಇಂಥ ಚಕ್ರವನ್ನು ಅಶ್ವಿನಿ ದೇವತೆಗಳು ನಡೆಸುತ್ತಾರೆ. ಆ ಚಕ್ರದ ವರ್ಣನೆ ಯಾಕೆ ಮಾಡ್ತಿದ್ದಾರೆ ಅಂದರೆ ಅಂಥ ಕಾಲಚಕ್ರವನ್ನೇ ಇವರು ಅಶ್ವಿನಿ ದೇವರೇ ನಡೆಸ್ತಾರೆ. ಹೀಗೆ ಜಗತ್ತಿಗೆ ಆಧಾರವಾಗಿರುವ ಸೂರ್ಯದೇವನ ರಥದ ಚಕ್ರವನ್ನು ನಡೆಸುವ ಅಶ್ವಿನಿ ದೇವತೆಗಳು ಸಂಕಟದಲ್ಲಿ ಸಿಕ್ಕಿಬಿದ್ದಿರುವ ನನ್ನನ್ನು ಪಾರು ಮಾಡಲಿ ಅಂತ ಬೇಡ್ಕೊತಾ ಇದ್ದಾನೆ. ಇನ್ನು ಸ್ತುತಿ ಮಾಡ್ತಾನೆ. ಅಶ್ವಿನಾವಿನ್ ಮಮೃತಂ ವೃತ್ತ ಭೂಯೋ ತಿರೋದತ್ತಾಮಶ್ವಿನೋ ದಾಸಪತ್ನಿ ಹಿತ್ವಾ ಗಿರಿಮಶ್ವಿನೋ ಗಾಮುದಾಚರಂತೋ ತದ್ವೃಷ್ಟಿಮಹ್ನ ಪ್ರಸ್ಥಿತೌ ಬಲಸ್ಯ. ಮನುಷ್ಯರಿಗೆ ಬಹಳ ಉಪಕಾರಿಯಾಗಿರುವ ನೀರಿನಲ್ಲಿ ಚಂದ್ರನ ಶಕ್ತಿಯು ಇರುವುದರಿಂದ ನೀವು ನೀರಿನಿಂದ ಚಿಕಿತ್ಸೆ ಮಾಡುತ್ತೀರಿ. ವನಸ್ಪತಿ ನಮ್ಮ ಮನುಷ್ಯನಿಗೆ ಆಹಾರ. ಶಾಸ್ತ್ರದಲ್ಲಿ ವನಸ್ಪತಿ ಮತ್ತು ಔಷಧಿನೇ ಆಹಾರ ಅಂತಿತ್ತು. ವನಸ್ಪತಿ ಅಂದರೆ ಈಗ ಔಷಧಿ ಅಂದರೆ ಏನಂದರೆ ಈಗ ಒಂದು ಸತಿ ಯಾವುದಾದ್ರೂ ದಾನ ಕಾಯಿ ಬಿಟ್ಟು ಮತ್ತು ಮರ ಯಾವ್ದು ಸತ್ತೋಗುತ್ತೋ, ಯಾವುದೇ ಬೀಜ ಆಗಿರ್ಬೋದು, ಇದು ಭತ್ತ ಗೋಧಿ, ಒಂದು ಸತಿ ಅದು ಭತ್ತ ಬಂತಂದ್ರೆ ಅದು ಗಿಡ ಸತ್ತೋಗ್ಬಿಡುತ್ತೆ. ಅದೆಲ್ಲ ಇರುತ್ತೆ, ಅದನ್ನು ಔಷಧಿ ಅಂತಾರೆ. ಅದಕ್ಕೆ ಭಿಕ್ಷೌಷಧಂ ಭುಜ್ಯತಾಂ ಅಂತ. ಇವೆಲ್ಲ ಔಷಧಿ ಕ್ಯಾಟಿಗೆ ಬರ್ತವೆ. ಒಂದು ಸತಿ ಬೆಳೆ ಕೊಟ್ಟು ಯಾವುದೆಲ್ಲ ಸತ್ತೋಗ್ಬಿಡ್ತವೆ. ಮತ್ತೆ ಮತ್ತೆ ಹಣ್ಣು, ಇದು ವನಸ್ಪತಿ. ಕಿತ್ಕೊತಾ ಇದ್ರೆ ಹಣ್ಣು ಕಿತ್ಕೊತಿದ್ರೆ ಈ ಸೀಸನಲ್ಲಿ ಬರುತ್ತೆ, ಮತ್ತು ನೆಕ್ಸ್ಟ್ ಸೀಸನ್ ಬರುತ್ತೆ. ಕೆಲವೊಂದು ಹಣ್ಣುಗಳು 2 ಸೀಸನ್ಗೆ ಬರ್ತಾ ಇರುತ್ತೆ. ಆದರೆ ಇದನ್ನು ವನಸ್ಪತಿ ಅಂತಾರೆ. ಇವೆರಡೇ ಮನುಷ್ಯನಿಗೆ ಆಹಾರ ಶಾಸ್ತ್ರದ ಪ್ರಕಾರದಲ್ಲಿ. ಕೆಲವೊಂದು ಇನ್ನು ಎಳೆ ಬೆಳೆ ಇವೆಲ್ಲ. ಹಾಲು ಮನುಷ್ಯನ ಅನ್ನ ಅಲ್ಲ, ಪಶುವನ್ನ ಅಂತಾರೆ, ಮನುಷ್ಯನಲ್ಲ. ಮತ್ತು ಹಾಲಿನಲ್ಲಿಂದ ತುಪ್ಪದಲ್ಲಿ ನಮಗೆ ಸ್ವಲ್ಪ ಅಧಿಕಾರ ಇರುತ್ತೆ. ಶುದ್ಧೀಕರಣದಲ್ಲಿ ಊಟದ ಮುಂದೆ ತಿನ್ನೋ ಸಮಯದಲ್ಲಿ ಸ್ವಲ್ಪ ತುಪ್ಪ ಬಳಸ್ಕೋಬೋದು. ಮಜ್ಜಿಗೆಗೆ ನಮ್ಮ ಅಧಿಕಾರ ಇರುತ್ತೆ. ಪನ್ನೀರ್ ಮಾಡ್ತಾರೆ. ಪನ್ನೀರ್ ಮಾಡಿದ ಮೇಲೆ ಆ ಪನ್ನೀರು ಸೈಡ್ ತೆಗೆದ್ಮೇಲೆ ಆ ನೀರು ಒಂದು ಎಕ್ಸ್ಟ್ರಾ ನೀರು ಇರುತ್ತೆ. ಆ ನೀರು ಮೇಲೆ ನಮ್ಮ ಅಧಿಕಾರ ಇರುತ್ತೆ. ಶಾಸ್ತ್ರ ಪ್ರಕಾರ ಇದ್ರ ಮೇಲೆ ನಮ್ಮ ಅಧಿಕಾರ. ಮತ್ತು ಹಾಲಿನಲ್ಲಿ ನಮ್ಮ ಅಧಿಕಾರ ಇರೋದಿಲ್ಲ. ಮತ್ತು ಸಣ್ಣ ಮಕ್ಕಳಿಗೆ ಅವೆಲ್ಲ ಯಾಕೆ ಕೊಡ್ತೀವಿ ಅಂದರೆ ಆಪತ್ಕಾಲ ಧರ್ಮ. ಸಣ್ಣ ಮಗುವಿಗೆ ತಾಯಿ ಹಾಲಿಂದ ಪೌಷ್ಟಿಕ ಸಿಗ್ತಾ ಇಲ್ಲ ಅಂದಾಗ ಅದಕ್ಕೆ ನಾವು ಹಸುವಿನ ಹಾಲು ಅವ್ರಿಗೆ ಕೊಡ್ತಾಯಿದ್ದೀವಿ ಅಂದ್ಬಿಟ್ಟು. ವಾಸ್ತವಿಕವಾಗಿ ಅದು ನಮ್ಮ ಆಹಾರ ಅಲ್ಲ. ಆ ಹಾಲು ಕೂಡ ಸಣ್ಣ ಮಕ್ಕಳಿಗೆ, ಮುದುಕರಿಗೆ ಮಾತ್ರನೇ ಅದು ಜೀರ್ಣ ಆಗುತ್ತೆ. ಮಧ್ಯದಲ್ಲಿ ವಯಸ್ಸಲ್ಲಿರೋರಿಗೆ ಹಾಲು ಸೈಡ್ ಎಫೆಕ್ಟ್ಸ್ ಇರುತ್ತೆ. ಅದು ತತ್ವನೇ ಹಂಗಿರುತ್ತೆ. ಬಲಹೀನವಾಗಿರೋ ಸ್ಥಿತಿಯಲ್ಲಿ ಅದು ಅಮೃತವಾಗಿ ಕೆಲಸ ಮಾಡುತ್ತೆ. ವಯಸ್ಸಲ್ಲಿರೋರು ಹಾಲು ತಗೊಂಡ್ರೆ ಪಿಂಪಲ್ಸ್ ಬರೋದು, ಬಾಡಿ ಹೀಟ್ ಆಗೋದು, ಅಪಚನನೋ ಏನೋ ಒಂದು ಸೈಡ್ ಎಫೆಕ್ಟ್ಸ್ ಇರುತ್ತೆ. ಅಷ್ಟು ಇರುತ್ತೆ ಅದರ ತತ್ವಕ್ಕೆ. ಈ ಥರ ವನಸ್ಪತಿ ಔಷಧಿಗಳೇ ಮನುಷ್ಯನಿಗೆ ಅನ್ನ ಆಗಿರುತ್ತೆ. ಆದರೆ ವನಸ್ಪತಿ ಏನಿರುತ್ತೋ ಆ ವನಸ್ಪತಿ ಹಣ್ಣುಗಳಿಗೆಲ್ಲ ಸೂರ್ಯನ ಬೆಳಕಿಂದ ಅಲ್ಲ, ಚಂದ್ರನ ಬೆಳಕಿಂದ ಎಲ್ಲ ಔಷಧಿಗಳಿಗೆ ಎಷ್ಟೋ ಪ್ರಕಾರದ ವನಸ್ಪತಿ ಇರ್ತವೆ. ಎಲ್ಲದಕ್ಕೂ ಸೂರ್ಯನ ಕಿರಣದಿಂದ ಅದಕ್ಕೆ ಎನರ್ಜಿ ಬರುತ್ತೆ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ನೀರಿನಲ್ಲಿ ಚಂದ್ರನ ಶಕ್ತಿ ಇರುವುದರಿಂದ ನೀವು ನೀರಿನಿಂದ ಚಿಕಿತ್ಸೆ ಮಾಡ್ತೀರಾ. ನೀವು ಮೇರು ಪರ್ವತದಿಂದ ಹೊರಟು ಬಂದು ಅನ್ನವನ್ನು ಕೊಡ್ತಕ್ಕ ಮಳೆಗಳನ್ನು ಕೂಡ ಬೇಗನೆ ಉಂಟು ಮಾಡುತ್ತೀರಾ. ಮಳೆಯನ್ನು ಕೂಡ ಬರೆಸ್ಬೇಕಾದ್ರೆ ಇವ್ರನ್ನ ಪ್ರಾರ್ಥನೆ ಮಾಡಿದ್ರೆಗನ ಇವರು ಮಳೆಯನ್ನು ಕೂಡ ತರಿಸ್ತಾರೆ. ಅಷ್ಟು ಸಾಮರ್ಥ್ಯ ಇರುತ್ತೆ ಇವರಿಗೆ. ಮತ್ತು ಇನ್ನೂ ಹಂಗೆ ಸ್ತುತಿ ಮಾಡ್ತವ್ರೆ. ಯುವಾಂ ದಿಶೋ ಜನಯತೋ ದಶಾಗ್ರೆ ಸಮಾನಂ ಮೂರ್ಧ್ನಿ ರಥಯಾನಂ ವಿಯಂತಿ ತಾಸಾಂ ಯಾತ ವೃಷಯೋನು ಪ್ರಯಾಂತಿ ದೇವಾ ಮನುಷ್ಯ ಕ್ಷಿತಿಮಾಚರಂತಿ. ಅಶ್ವಿನಿ ದೇವತೆಗಳು ಇತರ ದೇವತೆಗಳಿಗಿಂತಲೂ ಮೊದಲು ಸೋಮಯಾಗಕ್ಕೆ ಹೋಗ್ತಾರೆ. ಫಸ್ಟ್ ಇವರೇ ಹೋಗ್ತಾರೆ. ಮತ್ತು ಆದ್ದರಿಂದ ಅವರು ಇತರ ದೇವತೆಗಳ ಪ್ರಾದುರ್ಭವಕ್ಕೆ ಸೂಚಕರಾಗಿರ್ತಾರೆ. ಯಜ್ಞದ ವಿಷಯದಲ್ಲಿ ಫಸ್ಟ್ ಇವರು ಬಂದ ಮೇಲೆ ಮಿಕ್ಕಿದ ದೇವತೆಗಳಲ್ಲಿ ಬರ್ತಾರೆ. ಮತ್ತು ಋಷಿಗಳು ಮತ್ತು ಮನುಷ್ಯರು ಈ ದೇವತೆಗಳನ್ನು ಕ್ರಮವರಿತವಾಗಿ ಪೂಜಿಸ್ತಾರೆ. ಫಸ್ಟ್ ಕ್ರಮದಲ್ಲಿ ಇವ್ರಿಗೆ ಪೂಜೆ ಮಾಡಿ ಕರ್ಮಕಾಂಡ ಮಾಡುವಾಗ ಮತ್ತು ಮಿಕ್ಕಿದವ್ರಿಗೆ ಪೂಜೆ ಮಾಡ್ತಾರೆ. ಆದ್ದರಿಂದ ಅಶ್ವಿನಿ ದೇವತೆಗಳು ಮತ್ತು ಮನುಷ್ಯರು ನಿಮ್ಮ ಐಶ್ವರ್ಯ ಪ್ರತಿಪಾದಕವಾದ ಸ್ತೋತ್ರವನ್ನು ಮಾಡ್ತಾರೆ. ದೇವತೆಗಳು ಮಾಡ್ತಾರಂತೆ, ಮನುಷ್ಯರು ಅಶ್ವಿನಿ ದೇವತೆಗಳು ಸ್ತುತಿ ಮಾಡ್ತಾರಂತೆ. ಮತ್ತು ಅದೇ ಥರ
ಮಿಕ್ಕಿದ್ದು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ